ಬೆಂಗಳೂರಿಗೆ ನನ್ನನ್ನು ಪರಿಚಯಿಸಿದವರೇ ಶ್ರೀಯುತ ಉದಯ್ ಅವರು. ಶೇಷಾದ್ರಿಪುರಂ ಕಾಲೇಜಲ್ಲಿ ಆವಾಗ ನವರಾತ್ರಿನ, ಶಿವರಾತ್ರಿನ, ರಾಜ್ಯೋತ್ಸವನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಉದಯೋನ್ಮುಖ ಕಲಾವಿದ ಅಂತ ಆವಾಗ ರಾತ್ರಿ 2 ಗಂಟೆಗೆ ನನಗೆ ಕರೆಸಿದರು. ಇವಾಗ ನಾನು ಮುದಿ ಕಲಾವಿದ ಆದರೂ ಕೂಡ ನನಗೆ 12:15 ಮೇಲೆ 1 ಗಂಟೆ ಮೇಲೇ ಕೊಡ್ತಾರೆ, 6 ಗಂಟೆಗೆ ಕರೆಸಿ. ಇನ್ನು ತೀರಾ ನಾನು ಮುಪ್ಪಿನ ವೃದ್ಧ ಕಲಾವಿದ ಆದಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ನನಗೆ ಸಿಕ್ಕಂಥ ದೊಡ್ಡ ಪ್ರಶಸ್ತಿ ಅಂದರೆ ಪ್ರಾಣೇಶ್ ಬರೋವರೆಗೂ ಜನ ಕಾಯ್ತಾರೆ ಅಂತಲ್ಲ, ಅದು ಬಹಳ ದೊಡ್ಡ ಪ್ರಶಸ್ತಿ. ಆ ಪ್ರಶಸ್ತಿ ಕೊಟ್ಟವರು ಯಾವ ಸರ್ಕಾರ ಅಲ್ಲ, ನೀವು. ನಾವು ಪ್ರಾಣೇಶ್ ಬರೋವರೆಗೂ ಕೂತಿರ್ತೀವಿ ಸರ್, ಆಮೇಲೂ ಸ್ವಲ್ಪ ಹೊತ್ತು ಕೂತಿರ್ತೀವಿ ಸರ್ ಅಂತ ಏನು ನೀವು ಕಾಯ್ತಿರೋ, ಆ ಕಾಯುವಿಕೆಯೇ ನನ್ನನ್ನು ಸಮಯನ ಮುಂದೆ ತಳ್ಳೋದಕ್ಕೆ ಕಾರಣ ಆಗ್ತಾಯಿದೆ. ನೀವೇ ಸ್ವಲ್ಪ ಬಲವಂತ ಮಾಡಿದ್ರೆ ನಾನು ಬೇಗ ಬರ್ಬೋದು. ನಿಮ್ಮದು ಮುಗಿಸ್ಕೊಂಡು ಇನ್ನೂ 2ಕ್ಕೆ ಹೋಗ್ಬೇಕು ನಾನು. ನೋಡಿ ಎಲ್ಲಿ ಹೋಗ್ಬಿಟ್ರೆ ನೋಡ್ರಿ, ಇನ್ನೂ 2 ಕಡೆಗೆ ಹೋಗ್ಬೇಕು ನಾನು. ಸೊ ಅಲ್ಲೂ ಜನ ಕಾಯ್ತಿರ್ತಾರೆ. ಶಿವರಾತ್ರಿ ಊರಲ್ಲಿ, ಯಾಕಂದ್ರೆ ಬೆಂಗಳೂರು ಯಾವತ್ತೂ ಮಲಗೋದಿಲ್ಲ, ಬೆಂಗಳೂರು ನೆವರ್ ಸ್ಲೀಪ್ಸ್ ಅಂತ ರೋಡ್ಗಳನ್ನ ನೋಡಿದ್ರೆ ನಮಗನ್ಸುತ್ತೆ. ಅದಕ್ಕೆ ಇಲ್ಲಿ ಜನ ಎದ್ದಿರ್ತಾರೆ, ಶಿವರಾತ್ರಿ ದಿವಸ ಸ್ವಲ್ಪ ವಿಶೇಷ ಎದ್ದಿರ್ತಾರೆ ಅಷ್ಟೇ. ಹಾಸ್ಯನ ಎಷ್ಟು ಬಗೆಗಳಲ್ಲಿ ಹೇಳಬಹುದು ಅನ್ನೋದಕ್ಕೆ ಹಲವಾರು ಕಲಾವಿದರು ವೇದಿಕೆ ಮೇಲೆ ಮಿಂಚಿ ಮತ್ತು ಬೇರೆ ಕಡೆ ಹೋದರು. ಹಾಸ್ಯಕ್ಕೆ ನಾನು ಬೆಂಗಳೂರಿಗೆ ಫಸ್ಟ್ ಉತ್ತರ ಕರ್ನಾಟಕ ಭಾಷೆಯನ್ನು ತಂದೆ. ಈಗ ಆ ಭಾಷೆಯನ್ನು ತರ್ತಿರೋರು ನೋಡಿದರೆ ಭಾಳ ಸಂತೋಷ ಆಗ್ತದೆ, ಎಷ್ಟು ಬೆಳೀತಲ್ಲ ಈ ಫೀಲ್ಡು ಅಂತ ಸಂತೋಷ ಆಗ್ತದೆ. 55 ವರ್ಷ ನನಗೆ, ಅದರಲ್ಲಿ 25 ವರ್ಷ ನಾನು ಮೈಕ್ ಮುಂದೆನೇ ಕಳೆದಿದ್ದೀನಿ. ಆದರೆ ನಾನು ಚಿಕ್ಕವರಿದ್ದಾಗ ನನಗೆ ಮಾತು ಬಂದದ್ದು ಭಾಳ ಲೇಟು. 8 ವರ್ಷಕ್ಕೆ ಮಾತು ಬಂತಂತೆ. 8 ವರ್ಷಕ್ಕೆ ಮಗ ದಂಟು ಅಂದ ಅಂಥೇಳಿ ಮಾತು ಕಡಿಮೆ ಬಂತು, ಲೇಟಾಗಿ ಬಂತು. ಹೀಗಾಗಿ ಬೇಗ ಮುಗಿಸ್ತಾ ಇಲ್ಲ ನಾನೀಗ, ಲೇಟಾಗಿ ಬಂತಲ್ಲ ಅದಕ್ಕೆ. ಹಾಸ್ಯದಲ್ಲಿ ಬೇಕಾದಷ್ಟು ಬಗೆಗಳಿದೆ. ಅದರಲ್ಲಿ ಹೊಸ ವರ್ಷ, ನ್ಯೂ ಇಯರ್. ನಮ್ಮ ನ್ಯೂ ಇಯರ್ ಯಾವುದು? ಜನವರಿ 1 ಅನ್ನೋರು ಯಾರು ಕೈ ಎತ್ತಿ? ತಪ್ಪಪ್ಪ, ತಪ್ಪು, ನಮ್ದಲ್ಲ ಅದು. ಯಾವುದು ಕುಡಿದು ತಿಂದು ಎಕ್ಸ್ಟೆಂಟ್ ಆಗ್ತೀವೋ ಅದು ನಮ್ದಾಗಿರಲ್ಲ. ಯಾವುದಕ್ಕೆ ನಾವು ಹೊಸ ಬಟ್ಟೆ ತೊಟ್ಟು ಬಂಧು ಬಳಗದವ್ರ ಜೊತೆ ಸೇರಿ ಔತಣ ಮಾಡಿ ಗುಡಿ ಗುಂಡಾರಗಳಿಗೆ ಹೋಗ್ತೀವೋ ಅವು ನಮ್ಮ ಭಾರತ ದೇಶದ್ದು. ಕುಡಿದು ಬೀಳೋದು ಅದು ವಿದೇಶೀಯ ಸಂಸ್ಕೃತಿ, ಭೋಗ ಭೂಮಿ ಅವೆಲ್ಲ. ನಮ್ಮದು ಯೋಗ ಭೂಮಿ, ಕರ್ಮಭೂಮಿ ಭಾರತ. ಜನವರಿ 1 ಕುಡಿಯೋದು ಫೇಮಸ್. ನೋಡಿ, ನಮ್ಮಲ್ಲಿ 2 ಹೊಸ ವರ್ಷ, ಕುಡಿಯೋರಿಗೊಂದು ಹೊಸ ವರ್ಷ, ಹೊಸ ಬಟ್ಟೆ ಹಾಕ್ಕೊಳ್ಳೋರಿಗೊಂದು ವರ್ಷ. ಅಂದರೆ ಬಟ್ಟೆ ಹಾಕ್ಕೊಳ್ಳೋರಿಗೊಂದು ವರ್ಷ, ಬಟ್ಟೆ ಹೊರ್ಕೊಳ್ಳೋರಿಗೊಂದು ವರ್ಷ. ನಾರದ ಬಂದಂತಿ ಬೆಂಗಳೂರಿಗೆ, ಇನ್ನು ನ್ಯೂ ಇಯರ್ ಮಾಡ್ತಾರೆ ಬಡಿ ಮಕ್ಕಳು ಇಲ್ಲಿ, ನೋಡಬೇಕು ಅವ್ರನ್ನ. ಪಾಪ ಬಂದ, ಕೇಳಿದ, ಏನು ನ್ಯೂ ಇಯರ್ ಏನು ಮಾಡ್ತೀರೋ? ಕುಡಿಬೇಕು ಸಾರ್, ಫುಲ್ ಟೈಟ್ ಆಗ್ಬೇಕಮ್ಮ. ಇಲ್ಲೆಲ್ಲ ಹೇಳಿದ್ರು ಯಾರೋ ಮೆಜೆಸ್ಟಿಕ್ಕಲ್ಲಿ ಸಿಗೋರು. ಹೌದಾ, ಏನು ಕುಡಿಯೋದು? ಗೊತ್ತಿಲ್ಲ, ಅಲ್ಲಿದೆ ನೋಡುವಾಗ ಒಂದು ಬಾರ್ ಒಳಗಡೆ ಹೋಗೋಣ. ಇವಾಗ ಬಾರಲ್ಲೇ ಜಾಸ್ತಿ ಹೊತ್ತು ಕುಡಿದು ಬಿದ್ದರೆ ಬಾರ್ನವರೇ ನಿಮ್ಗೆ ಆಟೋ ಮಾಡಿ ಮನೆಗೆ ಕಳಿಸುವಂಥ ಒಂದು ಕಾನೂನು ಬಂದಿದೆ ಇವತ್ತು. ಭಾಳ ಜನರಿಗೆ ಅನುಕೂಲ ಆಗಿದೆ ಅದು. ನಮ್ದು ಆಟೋ ಬಂದಿದ್ದೇನು ರೀ, ರೆಡಿನಾ ಅಂದು ಇನ್ನೊಂದು ಪೆಗ್ ಹಾಕ್ತಾರೆ. ಹೌದಾ? ಇನ್ನು ಆಟೋ ಬಂದಿಲ್ಲ ಮತ್ತೊಂದು ಪೆಗ್ ಜಾಸ್ತಿ ಹಾಕ್ತಾರೆ. ಆಯಿತು, ಎಲ್ಲ ಆಯಿತು. ಪಾಪ ಬಾರ್ ಓನರ್ ಅವತ್ತು ಸಾಯಂಕಾಲ ಬೆಳಿಗ್ಗೆ 5:30ಗೆ ಬಾರ್ ಮುಚ್ಕೊಂಡು ಬಂದು ಮಲಗಿದ. ಪಾಪ ಮಲಗಿದ ತಕ್ಷಣ ಫೋನು, ಹಲೋ ಬಾರ್ ಬಾಗ್ಲ ಯಾವಾಗ ತೆಗಿತೀರಿ ಸರ್? ಓ ಕಳ್ಳನ ಮಗನೇ, 5:30 ಈಗ ತಾನೇ ಬಂದು ಬಿದ್ದಿದ್ದೀನೋ, ಇನ್ನು ಯಾವಾಗ ತೆಗಿ ಸರ್? ಬೇಗ ತೆಗೀರಿ ಸರ್ ಆದಷ್ಟು. ಏನು ಮಾಡಿದೆ ನಿನ್ನೆಲ್ಲ? 5:30ವರೆಗೂ ತೆಗೆದಿದ್ದೆ ನಾನು. ಯಾಕೆ ಬರಲಿಲ್ಲೋ? ಇಲ್ಲ ಸರ್, ನಾನು ಮನೆಯಲ್ಲಿಲ್ಲ ಸರ್, ಬಾರ್ ಒಳಗಡೆನೇ ಇದ್ದೀನಿ ಸರ್, ನೀವು ತೆಗೆದ್ರೆ ಹೊರಗಡೆ ಹೋಗ್ತೀವಿ ಸರ್. ಆ ಪರಿ ಕುಡಿದು ಟೇಬಲ್ ಕೆಳಗಡೆ ಮಲಗೋರಿದ್ದಾರೆ. ನಾರ್ದನು ಅಂಥದ್ದೊಂದು ಬಾರ್ ಹೊಕ್ಕ. ಪಾಪ ಗೊತ್ತಿಲ್ಲ, ನೀವು ಏನು ಕೊಡಲಿ ಕುಡಿಯೋಕ್ಕೆ ಅಂದ. ಎಲ್ಲರೂ ಏನು ಕುಡಿತಾರೆ ಅದನ್ನೇ ತಗೊಂಬ ತಂದಿಟ್ಟ ಸರ್. ಸ್ಕಾಚು ಒಂದು ಪೆಗ್ ರಾನೇ ಹೊಡೆದ. ಸೋಡಾ ಇಲ್ಲ, ನೀರಿಲ್ಲ. ನಮ್ಮ ಜನನು ಕೆಲವರು ರಾ ಹೊಡಿತಿರ್ತಾರೆ. ಬಹಳಷ್ಟು ನೀರು ಬೆರೆಸಬೇಕು ಯಾವುದಕ್ಕೆ ಆಯಿತು. ಯಾವ ಮನುಷ್ಯ ದಿನಕ್ಕೆ 4 ಲೀಟ್ರ್ ನೀರನ್ನು ಕುಡಿತಾನೆಯೋ ಆ ಮನುಷ್ಯನ ಕಿಡ್ನಿ, ಲಿವರು ಯಾವತ್ತೂ ಫೇಲ್ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. 4 ಲೀಟ್ರ್ ನೀರು ಅಯ್ಯೋ ನೀರಡಿಕೆನೇ ಆಗಲ್ಲ ಸರ್, ಕೋಲ್ಡ್ ಇದೆಯಲ್ಲ ಬೆಂಗಳೂರು ಅಂತಾರೆ ಭಾಳ ಜನ. ಇಲ್ಲಿ ನೀರು ಕುಡಿಯಲ್ಲ. ನಮ್ಮ ಕಡೆ ನೋಡ್ಬೇಕು ನೀವು, ನಮ್ಮ ಉತ್ತರ ಕನ್ನಡದ ಭಯಂಕರ ನೀರು ಕುಡಿತಾವ್ರಿ. ಎಮ್ಮೆ ಕುಡ್ದಂಗೆ ಕುಡಿತಾರೆ, ಅಂತ ತಂಬಿಗಟ್ಲೆ ಜಗ್ಗಗಟ್ಲೆ ಕುಡಿತಾರೆ. ಅದಕ್ಕೆ ಆರೋಗ್ಯ ಜಾಸ್ತಿ, ಗಟ್ಟಿಮುಟ್ಟಿರ್ತೀವಿ ನಾವು. ಇಲ್ಲಿ ನೀರೇ ಕುಡಿಯಲ್ಲಪ್ಪ. ಊಟ ಮಾಡ್ತಾರೆ, ಸ್ವಲ್ಪ ಕ್ವೀಕ್ ಅಂತ ಹಿಂಗೆ ಕುಡಿದು ಸಾಕು ಸರ್, ಬಾಯಾರಿಕೆ ಇಲ್ಲ ಸರ್. ಅದೇ ಡೇಂಜರು. ಬಾಯಾರಿಕೆ ಇರಲಿ ಇಲ್ಲದೆ ಇರಲಿ 4 ಲೀಟ್ರ್ ನೀರು ಯಾವ ಮನುಷ್ಯ ಕುಡಿತಾನೋ ಯಾವತ್ತೂ ನಿಮ್ಮ ಲಿವರ್ ಕಿಡ್ನಿಗೆ ಎಫೆಕ್ಟ್. ಯಾಕಂದರೆ ನೀರು ನಿಜವಾದ ಆಹಾರ, ನೀರೇ ದೇಹಕ್ಕೆ. ಏನು ಕೆಲವರು ರಾವ್ ಹೊಡಿತಿರ್ತಾರೆ, ನೀರು ಹಾಕಲ್ಲ ಸರ್, ಅದಕ್ಕೆ
ಹಾಕಲ್ಲ ಸರ್. 3 ಪೆಗ್ ರಾ ಹೊಡೆದವು, ಯಾಕೋ ನೀರು ಹಾಕಲ್ಲ, ನೀರು ಸೇರಿಸ್ಬೇಕು ಸರ್. ನೋಡಿ ಜಪಾನ್ ಜರ್ಮನಿಲೆಲ್ಲ ಒಂದು 60ಗೆ ಕ್ವಾರ್ಟರ್ ನೀರು ಹಾಕ್ತಾರೆ, ಬರೀ ಒಂದು ಪೆಗ್ ಕುಡಿದಿರ್ತಾರೆ, 2 ಬಾಟ್ಲ್ ನೀರು ಮಿಕ್ಸ್ ಮಾಡ್ಕೊಂಡು ಡೈಲ್ಯೂಟ್ ಮಾಡಿ ಕುಡಿತಾರೆ. ಏನ್ರಿ ನಿಮ್ಮದು ಸರ್? ನಮ್ಗೆ ಅವಶ್ಯಕತೆನೇ ಇಲ್ಲ ಹೊರಗಿನ ನೀರು. ಯಾಕೆ? ಕ್ವಾರ್ಟರ್ ಬಾಟ್ಲ್ ನೋಡಿದ ತಕ್ಷಣ ಬಾಯಲ್ಲೇ 2 ಲೀಟ್ರ್ ನೀರು ಬಂದುಬಿಡ್ತದೆ, ಅಲ್ಲೇ ಮಿಕ್ಸ್ ಆಗ್ತದೆ ಅಂತ ಅದನ್ನೇ ಕುಡಿ. ನಮ್ಮ ದಯಾನಂದ ಹೇಳೋರು ಅವನು ಕುಡಿಯೋಕೆ ಪ್ರಾರಂಭ ಮಾಡ್ಬಿಟ್ಟ. ನಾರ್ದ ಕುಡ್ದ 4 ಪೆಗ್ ಆಯಿತು, 5 ಪೆಗ್ ಆಯಿತು, 6 ಪೆಗ್ ಆಯಿತು. ಏನಯ್ಯ ನೀನು ಸತ್ತೋಗ್ತೀಯ ಬೇರೆ, ಏನಿದು ತೊಂಬ ಇನ್ನು ಕೊಡಿಲಿಲ್ವಾ? ಏನಾಗಿ 8ನೇ ಪೆಗ್ ತಂದು ಕೊಟ್ಟ. ಗಾಬರಿ ಆಗ್ಬಿಟ್ಟು ಅವನೇ, ಇವನು ಇಲ್ಲೇ ಸತ್ರ ನನಗೆ ಕಷ್ಟ ಅಂತೇಳಿ. ಏನಯ್ಯ ನೀನು ಹಾಗೆ ಕುಡಿತಾ ಇದೆಯಾ, ಹುಷಾರು, ಏನೇನು ನಿನಗೇನು ಏರ್ತಾನೆ ಇಲ್ವಾ? ಏರಲ್ಲ, ಏರ್ತಿಲ್ಲಪ್ಪ. ಯಾಕೆ? ನಾನು ನಾರ್ದ ದೇವಲೋಕದಿಂದ ಬಂದಿದ್ದೀನಿ ಅಂದ ತಕ್ಷಣ ಬೇರೆಯವರಂದ ಬಡ್ಡಿ ಮಗ ಈಗ ಏರ್ತೇವೆ. ಅರ್ಥ ಆಯ್ತಲ್ಲ? ಅಂದರೆ ನಮ್ಮಲ್ಲಿ ನಾನು ದೇವರು ಅಂತ ಹೇಳಿದರೆ ಅವನು ಕುಡಿದಿದ್ದಾನೆ ಅಂತ ಅರ್ಥ. ಇಲ್ಲಿ ಕುಡಿದೇ ಯಾರೂ ದೇವರಾಗಲ್ಲ, ಕುಡಿದ್ರೇ ಅವನು ದೇವರಾಗೋದು. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಅದನ್ನೇ ಹೇಳೋರು, ನಿಜವಾದ ಸತ್ಯಗಾರ ಸಿಗೋದು ದೇವಸ್ಥಾನಗಳಲ್ಲ, ಬಾರ್ಗಳಲ್ಲಿ. ಸತ್ಯ ಹೇಳೋನು ಬಾರ್ನಲ್ಲಿರ್ತಾಕೆ, ಸುಳ್ಳೆಲ್ಲ ಅವನು ಯಾವತ್ತು ದೇವಸ್ಥಾನದಲ್ಲಿ ಸುಮ್ಮನೆ ನಿಂತಿರ್ತಕ್ಕಲ್ಲ. ಯಾಕಂದರೆ ಅಲ್ಲಿ ಯಾರ್ದೊಂದು ಕಾಯಿನ ಬಿದ್ದಿರ್ತಾರೆ, ಮೇಲೆ ನಿಂತ್ಕೊಂಡಿರ್ತಾರೆ, ಅವ್ನು ಹೋಗೋವರೆಗೆ, ಆಮೇಲೆ ತಗೊಂಡ್ರಾಯ್ತು ಅಂತ. ಅದೇ ಬಾರಲ್ಲಿ ನೋಡಿ ನೀವು, ಅಣ್ಣ ಪರ್ಸ್ ಬಿದ್ದಿದೆ ತಗೊಳ್ಳೋಣ, ಅಲ್ಲಿ ಹೇಳ್ತಾರಂತ. ಇದು ಅನುಭವ ಕೈಲಾಸಮ್ಮ ಅವ್ರದ್ದು, ಬೀಚಿಯವ್ರದ್ದು. ಅದಕ್ಕೆ ನಾವು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಬಾರ್ಗಳಲ್ಲೇ ಸತ್ಯ ಅಂತ ಕಂಡ್ವಪ್ಪ. ಈ ಕೋರ್ಟ್ಗಳಲ್ಲಿ ನೀವು ನೋಡ್ಬೇಕು, ನೀವು ಭಗವದ್ಗೀತೆ, ನಾನು ಗೀತೆ ಪ್ರಮಾಣವಾಗಿ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ಅಂತಾರೆ. ಹೇಳೋದೆಲ್ಲ ಸುಳ್ಳೆ. ಅದಕ್ಕೆ ನಮ್ಮ ಊರುಗಳು ಬೀಚಿ ಅಂತಾರೆ. ಭಗವದ್ಗೀತೆ, ರಾಮಾಯಣ ಅವೆಲ್ಲ ಮುಟ್ಟಿಸ್ಬಾರ್ದು ಸರ್. 1 ಕ್ವಾರ್ಟರ್ ಕುಡಿಸಿಬಿಡ್ಬೇಕು ಅವನಿಗೆ. ಜಡ್ಜ್ ಮನೆಗೆ ಹೋಗಿ ಸತ್ಯ ಹೇಳಿ ಬಂದ್ಬಿಡ್ತಾನು. ಹಾಂ, ಗೀತೆ ಬೇಡ, ಸೀತೆ ಬೇಡ, ರತ್ನ ಬೇಡ, ರಾಧ ಬೇಡ ಅಂದರೆ ಕುಡಿತಕ್ಕಂಥ ಶಕ್ತಿ ಇದೆ. ಆದರೂ ಕುಡಿಬೇಕೋ ಬೇಡವೋ ಅನ್ನೋ ಸಂದೇಹ. ಕುಡಿಬಾರ್ದು. ಸತ್ಯ ಹೇಳಬೇಕಾದ್ರೆ ಕುಡದೆ ಸತ್ಯ ಹೇಳಬೇಕಾಗಿಲ್ಲ ಸ್ನೇಹಿತರೆ. ನಾವು ಸತ್ಯವನ್ನು ಹೇಳೋದಕ್ಕೆ ಅಂತಃಕರಣ, ಭಾಷೆ, ಎದುರುಗಡೆ ಇರತಕ್ಕಂಥವ್ರ ಮೇಲೆ ಪ್ರೇಮ ಪ್ರೀತಿಗಳು, ಇದನ್ನು ಕಲಿಸೋದೇ ಸಾಹಿತ್ಯ, ಕಾವ್ಯ. ಯಾವೊಂದು ನಗುಮುಖ ಇರ್ತದೆಯೋ ಅವನನ್ನು ಎಲ್ಲ ಶಾಸ್ತ್ರಗಳು ಹುಡ್ಕೊಂಬರ್ತವೆ. ಇವತ್ತಿದೇ ಶಿವರಾತ್ರಿ ದಿನ ಇಲ್ಲಿ ಶಿವಪುರಾಣ ಏರ್ಪಡಿಸಿದೆ. ನೀವೆಲ್ಲ ಕೂತಿರೋರ 12 1 ಗಂಟೆವರೆಗೂ ನಗು ಇದೆ ಅಂತ ಕೂತೀವಿ. ಅದಕ್ಕೆ ನಗು ಸಂಜೀವಿನಿ, ನಗುವೇ ದೇವರು ಅನ್ನೋದೇ ಅದಕ್ಕೆ. ಆ ನಗಬೇಕು ಅಂತ ಸೇರಿದ್ದೀರಿ. ಇವತ್ತು ಅನೇಕ ಜನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ, ಆದರೂ ನಗಬೇಕು ಅನ್ನೋದು ಮನಸ್ಸಲ್ಲಿ ಬಂತು ಅಂದರೆ ನೀವು ನಕ್ಕರೆ ನೀವು ದೇವರೇ. ಈ ಜನವರಿ 1 ಹೊಸದು ಅಂಥೇಳಿ ಒಂದು ಯಾವುದೋ ಕಂಪ್ನಿ ಮೊಬೈಲ್ ಬಿಟ್ಟಿದೆ. ಈಗ ನೋಡಿರಿ, ಎಲ್ಲ ಮೊಬೈಲ್ಗಳಲ್ಲೂ ಸೈಲೆಂಟ್ ಬೇಕಾದರೆ ನೀವು ಆಪ್ರೇಟ್ ಮಾಡ್ತೀರಾ. ಸೈಲೆಂಟ್ ಮೋಡ್, ಪ್ರೊಫೈಲ್ಗೆ ಹೋಗಿ ಸೈಲೆಂಟ್, ಸ್ವಿಚ್ ಆಫ್, ವೈಬ್ರೇಷನ್ ಮಾಡಿದ್ಮೇಲೆ ಹೊಸ ಮೊಬೈಲ್ ಬಂದಿದೆ ರೀ ಬಡ್ಡಿ ಮಗಂದು. ಅದನ್ನ ಈಗ ಇಟ್ಕೊಂಡು ಅಂದುಬಿಟ್ರೆ ಸಾಕು, ಆಪ್ರೇಟಾಗಿ ಹೋಗುತ್ತೆ. ಮೊಬೈಲ್ ಹತ್ತಿರ ಇಟ್ಕೋಬೇಕಪ್ಪ. ಫ್ಲೈಟ್ ಮೋಡ್ ಬೇಕಾಗಿತ್ತು ನಿಮಗೆ. ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದರೆ ಸಾಕು, ಫ್ಲೈಟ್ ಮೋಡು. ಯಾಕೆ? ಸದಾ ಫ್ಲೈಟಲ್ಲಿ ಇರ್ತಾರೆ ಅವ್ರು, ಅದಕ್ಕೆ ದೇಶ ವಿದೇಶ ಅಡ್ಡಾಡ್ತಾರೆ. ವೈಬ್ರೇಟಿಂಗ್ ಮೋಡ್ ಬೇಕಾಗಿತ್ತಪ್ಪ. ಕೇಜ್ರಿವಾಲ್ 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 ಅಂತ ವೈಬ್ರೇಷನ್ ಮೋಡಿಗೆ ಬಂತು. ಇನ್ನೇನು ವೈಬ್ರೇಟಿಂಗ್ ಸೈಲೆಂಟ್ ಮೋಡ್ ಬೇಕಾಗಿತ್ತು. ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಸೈಲೆಂಟ್ ಮೋಡ್. ಸ್ವಿಚ್ ಆಫ್ ಮಾಡಬೇಕಾಗಿತ್ತಪ್ಪ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸ್ವಿಚ್ ಆಫ್. ಹೇಗಿದೆ ಸರ್? ಕಾಫಿ ವಿತ್ ಕರಣ್ ಅಂತಂದು ಬರ್ತಿತ್ತು, ಗೊತ್ತಾ ನಿಮಗೆ? ಕಾಫಿ ವಿತ್ ಕರಣ್. ಅದನ್ನ ನೋಡಿ ಬೇರೆ ಬೇರೆಲ್ಲ ಮಾಡೋದಕ್ಕತ್ತಿರು ಬೇರೆ ಚಾನಲ್. ಏನೇನು? ಕಾಫ್ ಸಿರಪ್ ವಿತ್ ಕೇಜ್ರಿವಾಲ್, ಸೆರಿಲ್ಯಾಕ್ ವಿತ್ ರಾಹುಲ್ ಗಾಂಧಿ. ಹೌದಾ? ಸದ್ಯ ನಮ್ಮ ಪುಣ್ಯ ಮೊರಾರ್ಜಿ ದೇಸಾಯಿ ಬದುಕಿಲ್ಲ ನೋಡಿ, ಹಳಬರಿಗೆಲ್ಲ ಗೊತ್ತಾಯ್ತು. ಹೌದಾ? ಟಿ ವಿಯವರಿಗೆ ಏನಾದರೂ ಒಂದು ಸಿಕ್ಕರೆ ಸಾಕು ಸರ್, ಹೆಣ್ಮಕ್ಳಿಗೆ ವಿಷಯ ಸಿಕ್ಕಾಗ. ನಿಜವಾಗಿ ಹೆಣ್ಮಕ್ಳನ್ನ ಯಾಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಷ್ಟೇ ವಯಸ್ಸಿರ್ತದೆ ಅವ್ರಿಗೂ, ಒಂದು 2-3 ವರ್ಷ ವ್ಯತ್ಯಾಸ ಇರುತ್ತಪ್ಪ ಅಷ್ಟೇ ಅವ್ರಿಗೂ ನಮಗೂ ಮದುವೆಯಾಗಿ, ಅಲ್ವಾ? ಡಿಫ್ರೆನ್ಸ್ ಇರುತ್ತೆ ಇಲ್ವ? ಒಂದೇ ಸಾರಿ ಮದುವೆ ಆಗುತ್ತಲ್ಲ ನಮಗೂ ಅವ್ರಿಗೆ, ಏನು ಡೇಟ್ ಚೇಂಜ್ ಆಗುತ್ತಾ? ಆದರೂ ಕಳಕಳಿಯಾಗಿರ್ತಾರೆ, ನಗುತ್ತಾ ಇರ್ತಾರೆ. ಯಾಕವರು ನೋಡಿ ಬೇಕಾರೆ ಹೆಣ್ಮಕ್ಳು ನೀವು. ಈಗಲ್ಲ, ಆಮೇಲೆ. ಈಗ ಹೌದು ಸರ್, ಎಲ್ಲಿ ಆಮೇಲೆ ನೋಡಿ. ಯಾಕೆ ಅಂದರೆ ಅವ್ರಿಗೆ ನಗು ಬೇಕು, ಮಾತು ಬೇಕು. ನಾವು ಗಂಡಸರು ಮಾತು ಬೇಕಿಲ್ಲ, ನಗು ಬೇಕಿಲ್ಲ, ಸ್ನೇಹ ಜೀವಿಗಳಲ್ಲ ನಾವು. ಗಂಡಸರಿಗೆ ಇರೋದೆಲ್ಲ ಚಟಗಳು, ಹೆಣ್ಣುಮಕ್ಳಿಗಿರೋವೆಲ್ಲ ಹವ್ಯಾಸಗಳು. ಎಷ್ಟು ವ್ಯತ್ಯಾಸ ಇದೆ ರೀ! ಚಟಾನೇ ಬೇರೆ, ಹವ್ಯಾಸನೇ ಬೇರೆ. ಕಸೂತಿ ಹಾಕ್ತವೆ, ಸಿತಾರ್ ಬಾರಿಸ್ತವೆ, ಹಾಡು ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅಕ್ಕಪಕ್ಕದವ್ರನ್ನ ಮಾತಾಡಿಸ್ತಾರೆ, ಇದೆಲ್ಲ ಹವ್ಯಾಸ. ಇವನಿಗೇನೂ ಇಲ್ಲ, ಮಾತೇ ಬೇಕಿಲ್ಲ. ನೋಡಲಿ, 2 ಚೇರಿಗೆ 3 ಜನ ಹೆಣ್ಮಕ್ಳು ಅಡ್ಜಸ್ಟ್ ಮಾಡಿ ಕೂತ್ಕೊಂಡಿರ್ತಾರೆ. ಬಾರೆ ಇನ್ನು ಹತ್ರ ಬಾರೆ,
ಮರೆ ಇನ್ನೂ ಸ್ವಲ್ಪ ಹತ್ರ ಇವನು 2 ಚೇರಿಗೆ ಅಗಲ ಕೂತು ಇನ್ನೊಂದು ಕೈ ಹಾಕಿರ್ತಾನೆ. ಯಾರು ಬರಬಾರ್ದು. ಯಾರು ಬಂದು ಕೂತ್ರೆ ಹಿಂಗೆ ನೋಡ್ತಾನೆ, ಏನು ದೇವತೆ ಪಕ್ಕದಲ್ಲಿ ರಾಕ್ಷಸ ಬಂದು ಅನ್ನೋ ಥರ ಕೂತೋನು. ಹಂಗೆ ಇವನು ಯಾವ ನಾನು ದೇವತೆ ಬಂದಿದ್ದೀನಿ ರಾಕ್ಷಸ ಕೂತಿದ್ದಾನಲ್ಲ ಅಂತ ಅವನು ಅನ್ಕತ್ತಿರ್ತಾನೆ. ಆದರೆ ಹೆಣ್ಮಕ್ಳು ಆಗಲ್ಲ. ಅವ್ರ ಅಡ್ಜಸ್ಟ್ಮೆಂಟ್, ಬನ್ನಿ ಏನು ಹೊತ್ಕೊಂಡು ಹೋಗೋದಿದೆಯಾ, ಬನ್ನಿ ಹತ್ರ ಕರೀತಾರೆ, ಕೂತ್ಕೋತಾರೆ. ಅದಕ್ಕೆ ಅವ್ರಿಗೆ ಆಯುಸ್ಸು ಜಾಸ್ತಿ. ಪ್ಯಾರಾಲಿಸಿಸ್ ಅಟ್ಯಾಕ್, ಲಕ್ವಾ ಪ್ಯಾರಾಲಿಸಿಸ್ ಹೊಡೆದಂಥ ಹೆಣ್ಮಕ್ಳನ್ನ ನಾನು ನೋಡೇ ಇಲ್ಲ. ಅದೇನಿದ್ರು ಗಂಡಸರು ಸೊತ್ತೆ ಟಿಂಗ್ ಸುಮ್ಮನೆ ಕೂತ್ಕೊಳ್ಳೋರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಜಾಸ್ತಿ. ಕೈ ನೋಡಿ, ಪ್ಯಾರಾಲಿಸಿಸ್ ಹೊಡೆಯೋದೇ ಕಣ್ಣು, ಬಾಯಿ, ಕೈ. ಯಾವ ಸೈಡ್ ಅದು ಒಂದು ಸೈಡ್ ಆರಿಸ್ಕತ್ತದೆ. ಲೆಫ್ಟ್ ಇಷ್ಟು ಆದರೆ ಲೆಫ್ಟ್ ಇಷ್ಟು, ರೈಟ್ ಇಷ್ಟು ಆದರೆ ರೈಟ್ ಇಷ್ಟು. ಅದಕ್ಕೆ ಇಷ್ಟ ಬಾಲ್ ಅದೇ ಆರಿಸ್ಕತ್ತೆ. ಹಿಂಗೆ ಇಲ್ಲ ಈ ಕಡೆ ಆಗ್ತದೆ, ಇಲ್ಲ ಈ ಕಡೆ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಆಗಲ್ಲ. ಯಾಕೆ ಹೇಳಿ? ಇವು 3 ಬ್ಯುಸಿ ಇರ್ತಾವೆ ಅವರು. ಈಗ ಯಾರೋ ಇಲ್ಲೊಬ್ರು ಫಸ್ಟ್ ಬಂದ್ರಪ್ಪ ಲೇಟಾಗಿ, ಅದೇ ಗಂಡಸು ನೋಡ್ತಾನೆ, ಬಡ್ಡಿ ಮಗ 12:30 ಬರ್ತಾನೆ, ಇಷ್ಟ ಅವನ ರಿಯಾಕ್ಷನ್. ಹೆಂಗಸಿಂದ ಆಗಲ್ಲ. ಅಯ್ಯಯ್ಯೋ ಈಗ ಬಂದಲೇ, ನಾವು 9 ಗಂಟೆಗೆ ಬಂದಿದ್ದೀವಿ, ಈಗ ಬರ್ತಾಳೆ ನೋಡಿ. ಕೈ ಮೂಮೆಂಟ್ಸ್ ಆಗಿದೆ, ಕೈ ಹೊಡೆಯುತ್ತಾ. ಪ್ಯಾರಾಲಿಸಿಸ್ ಇಷ್ಟು ಆ್ಯಕ್ಟಿವ್ ಇರೋ ಕೈಗೆ ಹೊಡೆಯ. ಪಕ್ಕದಲ್ಲಿರೋಳಿಗೆ ಕೈ ಮಾಡಬೇಡ್ವೆ, ಗೊತ್ತಾಗುತ್ತೆ ಅವಳಿಗೆ. ಕೈ ನೋಡು ಹೇಗೆ ನೋಡ್ತಾಳೆ, ಕೈ ಮಾಡಿಬಿಡ, ಕೈ ಹಿಂಗೆ. ಮತ್ತೊಬ್ಬಳು ಬಂದ್ಲು, ಕೈ ಬಿಟ್ಬಿಡ್ತಾಳೆ. ಕಣ್ಣು ನೋಡಿ, ಕಣ್ಣು, ಬಾಯಿ. ಹೀಗಾಗಿ ಪ್ಯಾರಾಲಿಸಿಸ್ ಹೊಡೆಯೋ ಭಾಗಗಳು ಸದಾ ಆ್ಯಕ್ಟಿವ್ ಇರೋದ್ರಿಂದ ಅದು ಮನೆ ಬಾಗಿಲಿಗೆ ಬರುತ್ತೆ. ಪ್ಯಾರಾಲಿಸಿಸ್ ಯಾರಿಗೆ ಹೊಡೀಲಿ ಅಂತ ನೋಡ್ತದೆ. ಆಂಟಿ 24 hours ಬ್ಯುಸಿ. ಅಂಕಲ್ ಕೂತಿದ್ದಾನೆ, ಹೊಡಿ ಬಡ್ಡಿ ಮಗನಿಗೆ ಖಾಲಿ ಕೂತಿದ್ದಾನೆ. ಅದಕ್ಕೆ ದಯವಿಟ್ಟು ಗಂಡಸರು ಸ್ವಲ್ಪ ಆ್ಯಕ್ಟಿವ್ ಆಗ್ರಿ, ಹವ್ಯಾಸಗಳನ್ನ ಬೆಳೆಸ್ಕೊಳ್ರಿ. ಹೆಣ್ಮಕ್ಳು ಎಲ್ಲಾದರೂ ವಾಕಿಂಗ್ ಮಾಡೋದು ನೋಡಿದರೆ ನೀವು ಸತ್ರು ನೋಡಿ, ಬೇಕಿಲ್ಲ ಅವರಿಗೆ. ಎಲ್ಲ ಆರ್ಗನ್ಸ್ಗಳು ಆ್ಯಕ್ಟಿವ್ ಇರ್ತದೆ. ಕೆಲಸ ಮಾಡ್ತಾರೆ, ಮುಸುರೆ ತೊಳಿತಾರೆ, ಮಕ್ಕಳು ಎತ್ತಾರೆ, ಬೆಳೆಸ್ತಾರೆ, ಎಲ್ಲ ಆ್ಯಕ್ಟಿವ್. ಯಾವಾಗಲೂ ಶೂನ್ಯ ದೃಷ್ಟಿ. ಸಂತೋಷ ಅನ್ನೋದು ಇಲ್ಲವೇ ಇಲ್ಲ. ಯಾವುದೋ ಒಂದು ರಸ್ತೆ ಚೆನ್ನಾಗಿರುತ್ತಪ್ಪ, ಹೆಣ್ಮಕ್ಳು ನೋಡಿ ಬಂದು, ಅಯ್ಯೋ ಎಷ್ಟು ಚೆನ್ನಾಗಾಗಿದೆ ರೀ ಬನಶಂಕರಿ ರೋಡ್, ಗೊತ್ತಾ ಅಮ್ಮ, ತುಂಬ ಚೆನ್ನಾಗಿ ತುಪ್ಪ ಹಾಕಿ ತುಪ್ಪ ಬೆಳ್ಕೋಬೇಕು, ಹಾಗಾಗಿದೆ ಗೊತ್ತಾ ಅಂತ ಅವ್ಳು ಹೇಳಿದ್ರು. ಇವನು ಬಡ್ಡಿ ಮಕ್ಕಳು ಎಷ್ಟು ಹೊಡೆದಿದ್ದಾರ, ಅವ್ರು ಎಷ್ಟು ಹೊಡೆದಿದ್ದಾರೋ ಅನ್ನೋದು ಕಡೆ ನೀವು ಅಂತಲೇ. ಅಯ್ಯೋ ಏನು ಸಾರ್, ಎಲ್ಲೆಲ್ಲೂ ಶಿವರಾತ್ರಿ ಪೆಂಡಾಲು, ಎಲ್ಲಿ ನೋಡಿದ್ರು ಗಲಾಟೆ, ಎಲ್ಲಿ ನೋಡಿದ್ರು ನಗೆ ಹಬ್ಬ, ಡ್ಯಾನ್ಸು. ಎಷ್ಟು ಕಡೆ ಶಿವರಾತ್ರಿ ಮಾಡ್ತಾರೆ ಸರ್. ಬಿಡ್ತಾರೆ ಬಡ್ಡಿ ಮಕ್ಕಳು, ಚಂದ ಎತ್ತಿರ್ತಾರೆ. ಚಂದ ಎತ್ತಿರೋದಲ್ಲಿ ಯೋಚನೆ ಮಾಡ್ತಾನಾಗಲಿ, ಮಾಡ್ತಿದ್ದಾರಲ್ಲ ಅನ್ನೋ ಯೋಚನೆ ಇಲ್ಲ ಅವನಿಗೆ. ಸಂತೋಷವೇ ಇಲ್ಲ ರೀ. ನೋಡಿ ಸಾರ್, ಏನು ಲೈಟ್ಸ್ ಹಾಕಿದ್ರಲ್ವಾ, ಇದೇ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗೋದಂದರೆ ನೋಡಿ ಸಟ್ ಅಂತ ಹೇಳ್ತಾರೆ. ಜೋಗ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾಳಿದ್ರು, ಹಣೆ ಬಾರ ಇಷ್ಟೇ ಅಂತೇಳಿ ಜೋಗ ಫಾಲ್ಸಿಗೆ ಕರ್ಕೊಂಡೋಗಿ, ಅಯ್ಯೋ ನೋಡಿ ಮೇಲಿಂದ ಹೇಳಿ ಶಿವನ್ ತಲೆ ಮೇಲಿಂದ ಬಿದ್ದಾಗ ಆಗತ್ತಲ್ರಿ, ಅಯ್ಯೋ ಫಾಲ್ಸ್ ಆಗಿದ್ದಾರೆ ಎಲ್ಲದಕ್ಕೂ ಆಶ್ಚರ್ಯ. ಹೆಣ್ಣು ಕುತೂಹಲ, ಆಶ್ಚರ್ಯಗಳು ಹೆಣ್ಣಿನ ಸೊತ್ತು. ಅಯ್ಯೋ ನೋಡಿ ಹೇಗೆ ಬೀಳ್ತಾ ಇದೆ, ಮೈ ಗಾಡ್ ಅಂದ್ರೆ ಇವನು. ಮಳೆ ಬಂದರೆ ಅಷ್ಟೇ ಎಲ್ಲ ಮೇಲಿಂದ ನೀರು ಬಿದ್ದರೆ. ಒಂದೇ ಮಾತು ಬಡ್ಡಿ ಮಗನ ಎಲ್ಲ ಆಟ ಮಾಡ. ಇಲ್ಲೇ ಈ ಕಾರ್ಯಕ್ರಮಕ್ಕೆ ನೋಡಿ ನೀವು, ಹೆಂಡ್ತಿ ಒಂದೇ ಇಲ್ಲಿ ಕೂತಿರ್ತಾಳೆ, ಅವನು ಆ ಕಡೆ ನಿಂತಿರ್ತಾನೆ. ಅಂದ್ರೆ ಯಾವಾಗ ಹೋದ್ರೆ ಸಾಕು ಅಂತ ಗಾಡಿ ಹತ್ರ ನಿಂತು ಅವಳನ್ನೇ ನೋಡ್ತಿರ್ತಾನೆ. ಅವಳು ಏನಾದರೂ ಸ್ವಲ್ಪ ಹಿಂಗೆ ನೋಡಿದ್ರೆ ಸಾಕು, ನೋಡ ಟೈಮ್ ನೋಡ. ಓಹೋ, ಅಂದರೆ ಅದೇ ಕೇಸಾ? ಸಂತೋಷ. ಟೈಮ್ ತೋರಿಸ್ತಾನ, ನೋಡೆ ಟೈಮ್ ಮತ್ತೆ ಅಂತಾಳು. ಇರಲಿ, ದಿನ ಬರ್ತೀವ, ದಿನ ಸಿಗ್ತಾನೆ ಗಣೇಶ ಆಗತ್ತಲ್ಲ ಅಂತ ಹಿಂಗೆ ನನ್ನ ಕಡೆ ನೋಡ್ತಾಳೆ. ತಿರ್ಗಾ ಇವನು ಈ ಗಡಿಯಾರ ಕಾಣ್ತಿಲ್ಲ ಅಂತ ರೈಲ್ವೆ ಸ್ಟೇಷನ್ ಗಡಿಯಾರ ತರ್ತಾನೆ ಅವನು. ನೋಡೇ 12 ಎಟ್ಟ ಟೈಮ್ ಎಲ್ಲರೂ ಬಂದರೆ ಟ್ರಾಫಿಕ್ ಜಾಮು, ಗಾಡಿ ತಗೊಳಕ್ಕಾಗಲ್ಲ, ಈಗೆಲ್ಲ ಫ್ರೀ ಇದ್ದಾರೆ, ಹೋಗಡ ಬಾ ಸಾಯಿ ಹೋಗ ನೀವು. ಹೌದಾ? ಅವ್ನಿಗೆ ಹೋಗ್ಬೇಕಂತಿರಲ್ರಿ, ಅವಳ ಮನೆ ಮುಟ್ಟಿಸ್ಬೇಕಷ್ಟೆ. ಗಾಡಿ ಮೇಲೆ ಕರ್ಕೊಂಡೋಗಿ ಅವಳು ಮನೆಯಲ್ಲಿ ಹೋಗೋದು, ನಾ ಬರ್ತೀನಿ ಕಣೆ, ಏನು ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ಬರ್ತಾನೆ ಅವ್ನು ಇಲ್ಲಿಗೆ. ಅವಳು ಮನೆಯಲ್ಲಿ ಇರಬೇಕು, ಇವ್ನು ಹೊರಗಡೆ ಇರ್ಬೇಕು. ಅದೇನು ಟೆಂಡೆನ್ಸಿನೋ ಒಂದು, ಅದೇನು ಯಾಕೆ ಅವ್ನಂಗೆ ಮಾಡ್ತಾನೋ ಗೊತ್ತಿಲ್ಲ. ಹೆಂಡತಿ ಮನೇಲಿ ಇರ್ಬೇಕಪ್ಪ, ಅವಳು ಮನೇಲಿ ಇದ್ದು ಇವ್ನ ಮುಖ ನೋಡಿ ಬೇಜಾರಾಗಿರ್ತದೆ. ಹವ್ಯಾಸಗಳಿಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಸ್ನೇಹಿತರೇ ಇರಲ್ಲ ಅವನಿಗೆ. ಇವಳಿಗೆ ಎಷ್ಟು ಜನ ಸ್ನೇಹಿತರು, ಎಲ್ಲರೂ ಮಾತಾಡಿಸ್ತಾಳೆ ಹೆಣ್ಣು. ಅದಕ್ಕೆ ಅವಳು ಆರೋಗ್ಯಶಾಲಿ, ಕಳಕಳಿಯಾಗಿರ್ತಾಳೆ. ವಯಸ್ಸೇ ಗೊತ್ತಾಗಲ್ಲ, ಆಯುಸ್ಸು ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಕಂಡ್ಕೊಂಡಿದ್ದೀನಿ ಅದನ್ನು. ಯಾರ ಮನೆಗೆ ಹೋಗಿ ನೋಡಿದ್ರು ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಇನ್ನಮ್ಮ ಯಜಮಾನ್ರು ಹೋಗಿದ್ದಾರೆ, ಅಯ್ಯೋ ಎಂಟರ್ಸ್ ಐತೆಲ್ಲ, ಮಕ್ಕಳೆಲ್ಲ ಇಷ್ಟು ಅವಾಗಲೇ ಹೋಗಿದ್ದಾರೆ, ನಾನೇ ಎಲ್ಲ ಬೆಳೆಸಿ ದೊಡ್ಡವ್ರು ಮಾಡಿದ್ದೀನಿ. ಯಾಕಂದ್ರೆ ಇವ್ನು ಏನು ಗೊತ್ತಿಲ್ಲ ಸ್ನೇಹಿತೆ, ಬರೀ ಚಿಂತೆ ಮಾಡ್ತಾನೆ, ಸಂಬಂಧ ಇಲ್ಲದಂಥ ಚಿಂತೆಗಳು. ಮೋದಿದು ಬರೀ ಮಾತಾಯಿತು,
ಕಾಂಗ್ರೆಸ್ಸಿನ ಗತಿ ಏನು? ನಿನ್ನ ಮನೆಯ ಪರಿಸ್ಥಿತಿ ನೋಡ್ಕ ನೀನು. ಹಾಂ, ಬಾಡಿಗೆ ಬಿಡಿಸ್ತಿದ್ದಾರೆ ನೀನು, ಇವಾಗ ಹೊಸ ಮನೆ ಹುಡುಕ್ಬೇಕು ನೀನು. ಕಾಂಗ್ರೆಸ್ಸಿನ ಸ್ಥಿತಿ ಏನಾಯಿತು ಅಂತ ಯೋಚನೆ ಮಾಡ್ತಾಳೆ. ಅವಳು ಹಾಗಲ್ಲ, ಲೈಟ್ ವಿಷಯಗಳನ್ನ ತಗೋತಾಳೆ, ಲೈಟ್. ಅದಕ್ಕೆ ಆಯುಸ್ಸು ಜಾಸ್ತಿ ಆಗ್ತದೆ. ಮಕ್ಕಳು ಬೆಳೆಸೋ ಜವಾಬ್ದಾರಿ ಎಲ್ಲ ಅವಳದೆ. ಇವನು ಏನು ವಾಕಿಂಗ್ ಹೇಳಿದೆ ನಾನು, ಬಿ ಪಿ, ಶುಗರು, ಹಾರ್ಟ್ ಬ್ಲಾಕು, ಓಸು ನಮಗೆ. ವಾಕಿಂಗ್ ಮಾಡೋರು ನಾವೇ. ಆರೋಗ್ಯದೊಂದು ಸರಳ ಸೂತ್ರ ಹೇಳ್ತೀನಿ, ಯಾರು ವಾಕಿಂಗ್ ಮಾಡ್ಬೇಕು ಯಾರು ಬೇಡ ಅಂತ. ಸ್ಟ್ರೇಟಾಗಿ ನಿಂತ್ಕೋಬೇಕು, ಇಲ್ಲಿಂದ ಕೈ ಆಡಿಸ್ಕೋಬೇಕು, ಹಿಂಗೆ ಬರ್ಬೇಕು, ಕೈ ಸ್ಟ್ರೇಟ್ ಬರಬೇಕು. ಆರೋಗ್ಯವಾಗಿದ್ದೀರಿ, ಹಾರ್ಟ್ ತೊಂದರೆಯಲ್ಲಿ ಇಲ್ಲ ಅಂತ ಹಿಂಗೆ ಆಡಿಸ್ಕೊಂಡು ಇಲ್ಲಿ ಬಂದು ಟೋ ಅಂತ ಈಗ ಬಂತು, ಹಾರ್ಟ್ ತೊಂದರೆಯಲ್ಲಿ ಇದೆ ತೋರಿಸ್ಕೋಬೇಕು. ಹೊಟ್ಟೆ ಮುಂದೆ ಬರೋದು ಹಾರ್ಟ್ ತೊಂದರೆ ಇದ್ರೂ ಸಂಕೇತ ಅಂತ ನೋಡಿ, ನಮಗೆ ಗೊತ್ತೇ ಇಲ್ಲ. ಎಷ್ಟು ಸರಳವಾದಂಥ ಸೂತ್ರ ಇದು. ನಾವು ನಿಸರ್ಗ ಚಿಕಿತ್ಸಾಲಯ ಸಿರ್ಚಿಗೆ ಹೋಗಿದ್ವಿ, ಅಲ್ಲಿ ಹೇಳಿದ್ವಿ ಈ ತತ್ವನ. ಸರ್ ಹಿಂಗೆ ನೋಡ್ಕೋಬೇಕು, ತೀರಾ ಕೈ ಇಲ್ಲಿ ಬಂದು ಓ ಅಂತು ಅಂದರೆ ತೋರಿಸ್ಕೋಬೇಕು ಸರ್, ಒಂದು ಸಾರಿ ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕು. ಹಾಂ, ಹಂಪು ಹಳ್ಳ ಅಂತಾರಲ್ಲ, ಅದು ಇದು ಹಳ್ಳ, ಇದು ಹಂಪು. ಬೆಂಗಳೂರಿನಲ್ಲಿ ಬರೀ ಹಂಪು ಹಳ್ಳನೇ. ಒಬ್ಬ ನಮ್ಮ ಹಿರಣ್ಯವರು ಭಾಳ ಚೆನ್ನಾಗಿ ಹೇಳ್ತಿರ್ತಾನೆ. ಯಾವನೊಬ್ಬ ಫಾರಿನರ್ ಬಂದಂತೆ, ಬೀ ಅಂತ ಹಂಪು. ಓ ಏನಿದು ಅಪ್ಪೆ ಇರ್ತಾ ಇದೆಯಲ್ಲ ಅಂದಂತ ಪಾಪ ಜರ್ಮನಿಯವನು. ಸರ್ ಇದು ಹಂಪ್. ಕೆಳಗೆ ತಕ್ಷಣ ಧುಮ್ ಅಂತ ಹಳ್ಳ. ಇದೇನು ಸರ್ ಹಳ್ಳ? ಓ ಹಂಪ್ ಯಾಕೆ, ಹಳ್ಳ ಯಾಕೆ? ಹಂಪಲ್ಲಿ ನೀವು ಬಚಾವಾದರೆ ಹಳ್ಳದಲ್ಲಿ ಬಿದ್ದು ಸಾಯ್ಲಿ ಅಂತ. ಯಾವುದರಿಂದಾದರೂ ಸರಿ ಅಂತ ಹಂಪು ಹಳ್ಳ ಎರಡೂ ಇರುತ್ತೆ ಇಲ್ಲಿ ಅಂತ. ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಯಾವ ಕ್ಷಣದಲ್ಲಿ ನಾವು ಏನಾಗ್ತೀವಿ ಅಂತ ಗೊತ್ತಿರಲ್ಲ, ಆದರೂ ಎಷ್ಟೋ ವರ್ಷ ಬದುಕ್ತೀವಿ ಅಂತ ಅಂದ್ಕೋತೀವಿ. ನಗೋದು ದಿವ್ಯ ಅಸ್ತ್ರ. ಯಾವ ಮನುಷ್ಯ ನಗ್ತಾನೋ ಆ ಮನುಷ್ಯನಿಗೆ ಯಾವ ಕಾಸ್ಮೆಟಿಕ್ಸು ಬೇಕಿಲ್ಲ. ಹೆಣ್ಮಕ್ಳು ಸುಮ್ಮನೆ ಕಾಸ್ಮೆಟಿಕ್ಸ್ ಹಚ್ಕೋತೀರಮ್ಮ, ನೀವು ಹಚ್ಕೋಬಾರ್ದು. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ಬೆಳ್ಳಗಾಗೋ ಹಾಗಿದ್ರೆ ನಾನು ಯಾವತ್ತೋ ಬೆಳ್ಳಗಾಗಬೇಕಾಗಿ. ಹಾಂ, ನಮ್ಮ ರಿಚರ್ಡ್ ಹೇಳೋರು, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ಬೆಳ್ಳಗಾಗೋ ಹಾಗಿದ್ರೆ ಸೌತ್ ಆಫ್ರಿಕಾದಲ್ಲಿ ಯಾರೂ ಕರಗಿರ್ತಿರ್ಲಿಲ್ಲ, ಎಲ್ಲ ಲೋಡ್ ಅಲ್ಲಿಗೆ ತರಿಸ್ತಿದ್ರು. ಹೌದಾ? ಫೇರ್ ಆ್ಯಂಡ್ ಲವ್ಲಿ, ವಿಕೋ ಟರ್ಮರಿಕ್ಕು, ಕೆಲವರು ಓಲೆ ಅಂತ ಹಚ್ಕೋತಾರೆ. ಓಲೆ, ಕಿವಿಗೆ ಹಾಕೊಳ್ಳೋ ಓಲೆ ನೋಡಿದ್ನಪ್ಪ ನಾನು. ಇದ್ಯಾವ ಹೊಸ ಓಲೆ ಅಂತ. ಗಂಡಸರು ನೋಡಿ ಏನು ಹಚ್ಕೊಳ್ಳಲ್ಲ. ಏನು ಸರ್ ಸ್ನಾನ ಮಾಡಿಲ್ಲ ಅಂತ ಕೇಳಿ ನೀವು, ಆಯ್ತು ಇನ್ನೇನು ಮಳೆಗಾಲ ಬಂತಲ್ಲ. ಮಳೆಗಾಲ ಬಂದರೆ ಸ್ನಾನ ಇವರು. ಅಲ್ಲಿ ಕೆಲವ್ರದ್ದು ಎಲ್ಲರದಲ್ಲ. ನಮ್ಮ ಕೃಷ್ಣಗೌಡರು ಭಾಳ ಚೆನ್ನಾಗಿ ಹೇಳೋದು. ಅವ್ರದ್ದು ಪಾಂಡವಪುರ, ನಮ್ಮ ಉತ್ತರ ಕರ್ನಾಟಕ ಎರಡೂ ಒಂದೇ. ನಮ್ಮಲ್ಲೆಲ್ಲ ಭಾಳ ಜನ ನಾನು ತುಂಬ ಕ್ಲೀನಮ್ಮ, ನಾನು ತುಂಬ ಕ್ಲೀನು, ನನಗೆ ವಾರಕ್ಕೊಂದು ಸಾರಿ ಸ್ನಾನ ಆಗಲೇಬೇಕು, ವಾರಕ್ಕೊಂದು ಸಾರಿ ಸ್ನಾನ ಆಗ್ಬೇಕಂತ ಬಿಟ್ಟು. ಹೇಗಿದೆ ತಿನ್ನೋದಕ್ಕೂ ಗಟ್ಟಿ, ಕೆಲವು ಉಪವಾಸ ಇರೋದಕ್ಕೂ ನಮ್ಮ ಜನ ಗಟ್ಟಿ. ಮೂರು ದಿನ ಉಪವಾಸ ಇರ್ತಾರೆ, ಕೂತ್ರೆ 3 ದಿವಸದ್ದು ಒಂದೇ ಸಾರಿಗೆ ಊಟ ಮಾಡ್ತಾರೆ. ಅದ್ಭುತ. ಅದರಲ್ಲಿ ನಮ್ಮ ಬ್ರಾಹ್ಮಣರಲ್ಲಂತೂ ಅದ್ಭುತ ಸ್ನೇಹಿತರೆ. ಈ ಪೂನಾ ಕಡೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಬಡಿಸೋದು ಜಾಸ್ತಿ. ಅಲ್ಲಿ ಬೇಕಾ ಹಾಕ್ಲಾ ಅಂತಾರೆ, ನಮ್ಮ ಕಡೆ ತಳ್ಳಿಬಿಡ್ತಾರೆ. ನೀವು ಉತ್ತರ ಕನ್ನಡ ಕಡೆ ಯಾವುದಾದ್ರೂ ಜಾತ್ರೆಗೆ ಬನ್ನಿ, ಗದಗಿನ ತೋಂಟದಾರ್ಯ ಮಠ, ಹುಬ್ಬಳ್ಳಿ ಸಿದ್ಧಾರೂಢ ಮಠ, 3000 ಮಠ, ಬಿಜಾಪುರದ ಸಿದ್ದೇಶ್ವರ ಮಠಕ್ಕೆ ಬನ್ನಿ, ಗಾಬರಿ ಆಗ್ತೀರಾ. ಅನ್ನ ಸಾಂಬಾರು ಮಾಡಿರೋದು ನೋಡಿ. ರೂಮಲ್ಲಿ ಒಟ್ಟಿರ್ತಾರೆ ರೀ ಈ ಥರ ಅನ್ನನ, ಸಲಿಕೆಯಿಂದ ಬೆಳಿತಿರ್ತಾರೆ. ಸಲಿಕೆ ಅಂತಿಲ್ಲ ನೀವು, ಸಲಿಕೆಯಿಂದ ಅನ್ನ ಬೆಳಿತಿರ್ತಾರೆ. ಈ ಕಡೆ ಒಬ್ಬರು ಕರ್ಕೊಂಡೋಗಿದ್ದೀವಿ, ಓ ಮೈ ಗಾಡ್, ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್ ಯು ನೋ. ಅಯ್ಯೋ ಇಷ್ಟ್ಯಾರು ತಿಂತಾರೆ ಅಂದ್ಲು. ಯವ್ವ 2 ಪಂಕ್ತಿ ತಡಿ, ಮತ್ತೆ ಅಕ್ಕಿ ತಂದು ಸುರ್ಬೇಕಾಕತ್ತೆ. ಗೋಡೆ ಕೊಟ್ಟಿದಂಥ ಅನ್ನನ 2 ಪಂಕ್ತಿ ಜನ ಊಟ ಮಾಡ್ತಾರೆ ನಮ್ಮಲ್ಲಿ. ಅದು ಮಠದಲ್ಲಿ ಊಟ ಯಾಕಷ್ಟು ರುಚಿ ಆಗ್ತದೆ ಗೊತ್ತಿಲ್ಲ. ಮನೇಲಿ ಏನೂ ತಿನ್ನಲಾರ್ದು ಮಠದಲ್ಲಿ 2 ಅನ್ನ ಸೇರನ್ನ ಊಟ ಮಾಡ್ತಾರೆ. ಇನ್ನು ಸಾಂಬಾರು ಪಾತ್ರೆ ನೋಡಿದ್ಲು ಈ ಕಡೆ ಒಂದು ಹುಡುಗಿ, ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಲ್ಲ ಸಾರ್, ಇದು ಸ್ವಿಮ್ಮಿಂಗ್ ಪೂಲ್ ಥರ ಸಾಂಬಾರು ಮಾಡ್ತಾರೆ ನಮ್ಮಲ್ಲಿ. ಅಷ್ಟು ಜನ ಭಕ್ತರು ಊಟ ಬಂದವರಿಗೆಲ್ಲ ಊಟ ಮಾಡಿ ಹೋಗುವಂತೀವಿ ನಾವು. ಇಲ್ಲಿ ಬೆಂಗಳೂರಲ್ಲಿ ಅದು ಸಿಸ್ಟಮ್ ಇಲ್ಲ. ತಿಂಡಿ ಆಯಿತಾ, ಊಟ ಆಯಿತಾ? ಇಲ್ಲ ಮೇಡಮ್, ನಾವು ನಾಚಿಕೆ ಬಿಟ್ಟು ಅಯ್ಯೋ ಇನ್ನೂ ಆಗಿಲ್ಲ ಸರ್. ಹೌದಾ, ಆ ಕಡೆ ಒಳ್ಳೆ ಕ್ಯಾಂಟೀನ್ ಇದೆ ಮಾಡ್ಕೊಂಬನ್ನಿ, ನಮಗೆ ಹೇಳಿಬಿಡ್ತಾರೆ. ನಮ್ಮ ಕಡೆ ಉಂಡು ಹೋಗ್ರಿಲ್ದ ಮಾತಾ ಇಲ್ಲ, ಬಾ ಒಳಗೆ ಬರ್ರಿ ಉಂಡೋಗ್ರಿ. ಕೆಲವು ಮಠಗಳಲ್ಲಂತೂ ಊಟ ಮಾಡದೆ ಕಳಿಸೋದೇ ಇಲ್ಲ. ಅಂತಂಥ ದಾಸೋಹ ಮಠಗಳಿದೆ ಸ್ನೇಹಿತರೆ. ಈಗ ಬೆಂಗಳೂರಿನಲ್ಲೂ ವಾತಾವರಣ ಸುಧಾರಿಸಿದೆ. ಯಾಕಂದರೆ ಅಣ್ಣಮ್ಮ ಗಿಣ್ಣಮ್ಮ ಇವೆಲ್ಲ ಮಾಡಿ ಎಲ್ಲಿ ಬೇಕಲ್ಲಿ ಪಲಾವು, ದೊನ್ನೆಗಳಲ್ಲಿ ಊಟ, ಅನ್ನದಾನ ಇದೆ. ಭಾಳ ಸಂತೋಷ. ನಾನು ಬಂದ ಹೊಸದ್ರಲ್ಲಿ ಭಾಳ ಕಷ್ಟ ಇತ್ತು. ಇವಾಗ ಎಷ್ಟೋ ಸಾರಿ ನಾವು ಲಾಡ್ಜಲ್ಲಿದ್ರು ಕೂಡ ಪಲಾವ್ ಚೆನ್ನಾಗಿರ್ತದೆ, ಪಲಾವ್ ಇಸ್ಕೊಂಬರ್ತೀವಿ. ಅಣ್ಣಮ್ಮನ ಪಲಾವ್ ಕ್ಯೂನಲ್ಲಿ ನಿಂತು ಭಾಳ ಟೇಸ್ಟಿಯಾಗಿರ್ತದೆ. ಅನ್ನದಾನ ಶ್ರೇಷ್ಠವಾದಂಥ ದಾನ. ಅದಕ್ಕಿಂತ ದೊಡ್ಡ ದಾನ ಮರಗಳನ್ನು ಹಚ್ಚೋದು. ಬೆಂಗಳೂರಿನಲ್ಲಿ ಕೂಡ ಸೆಕೆಯ ವಾತಾವರಣ ಶುರುವಾಗಿದೆ. ಶಿವಮೊಗ್ಗ, ಬೆಂಗಳೂರಿನಂಥ ಮಲೆನಾಡಿನ ಥರ ಇದ್ದಂಥ ಊರುಗಳು ರಾಯಚೂರು, ಬಳ್ಳಾರಿಗಳಾಗ್ತಾಯಿದೆ. ಕಾರಣ ಮರಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಒಂದು ಮರ ನಮಗೆ ಎಷ್ಟು ಆಕ್ಸಿಜನ್ ಕೊಡುತ್ತೆ ಗೊತ್ತಾ ಸ್ನೇಹಿತರೆ ನಿಮಗೆ? ನಾವೆಲ್ಲ ಆನಂದವಾಗಿ ಉಸಿರಾಡ್ತಿರೋದಕ್ಕೆ ಕಾರಣ ಅಲ್ಲೆಲ್ಲೋ ನಿಂತಿರ್ತಕ್ಕಂಥ ಮರಗಳು.
ಮರಗಳು ಇಲ್ಲದೆ ಇದ್ದರೆ ಆಕ್ಸಿಜನ್ ಸಿಲಿಂಡರ್ ತಗೊಳ್ಬೇಕಾಗತ್ತೆ. ನೀವು ಒಂದು ಆಕ್ಸಿಜನ್ ಸಿಲಿಂಡರ್ ಬೆಲೆ 700 ರೂಪಾಯಿ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 3 ಸಿಲಿಂಡರ್ ಬೇಕು ಆಕ್ಸಿಜನ್ ಸಿಲಿಂಡ್ರು. 7 3 21 2100 ರೂಪಾಯಿ ಒಂದು ದಿನಕ್ಕೆ. ಒಬ್ಬ ಮನುಷ್ಯನಿಗೆ 1 ವರ್ಷಕ್ಕೆ ನೀವು ಆಮ್ಲಜನಕ ಖರೀದಿ ಮಾಡಬೇಕಾದ್ರೆ 7,66,500 ರೂಪಾಯಿ ಬೇಕು. ಅಷ್ಟು ಶ್ರೀಮಂತರಿದ್ದೀರಾ? ನಿಮ್ಮ ಮಕ್ಕಳ ಕಾಲಕ್ಕೆ ಇದು ಬರುತ್ತೆ. ಒಂದು ಅಡುಗೆ ಗ್ಯಾಸು ಹಾಗೆ 3 ಆಕ್ಸಿಜನ್ ಸಿಲಿಂಡರ್ ಕಣ್ರಿ. ಈಗಲೇ ಬೆಂಗಳೂರಿನಲ್ಲಿ ಹೆಲ್ಮೆಟ್ಟು, ಫ್ಲಾಸ್ಕು, ಥರ್ಮಾಸ್ ಹಾಕೊಂಡು ಹೋಗ್ತೀರಿ. ಮುಂದೆ ಆಕ್ಸಿಜನ್ ಸಿಲಿಂಡರ್ ಅಂದು ತೊಗೊಕಂಡ ಉಸಿರಾಟ ತೊಗೊಟ್ಟು ನಾನು ಸ್ಕೂಲ್ನಲ್ಲೇ ಸಿಲಿಂಡರ್ ಮುಗಿದೋಗುತ್ತೆ. ಅಯ್ಯೋ ನಮ್ಮ ಮಗು ಸ್ಕೂಲಲ್ಲೇ ಸಿಲಿಂಡರ್ ಮುಗಿದೋಗಿದೆ, ಬೇಗ ಹೋಗಪ್ಪ ಬೇಗ ಹೋಗಪ್ಪ. ಅಯ್ಯೋ ನಮ್ಮ ಅತ್ತೆ ಮೇಲೆ ಕೆಳಗೆ ಉಸಿರಾಡ್ತಾರೆ, ಬೇಗ ಎನ್ನಿಸಿದ. ಅತ್ತೆಗಂದ್ರೆ ಫೋನೇ ಮಾಡಲ್ಲ. ನಮ್ಮ ಅತ್ತೆ ಇಲ್ಲ ಬೇಕಿಲ್ಲ, ಬೇಗ ನಾಳೆ ತಂಬ ತನಗೆ ಉಸಿರಾಟ ಕಟ್ತಾರೆ, ಬೇಗಪ್ಪ ಸಿಲಿಂಡರ್ ತಂಬ. ಮನೆಗೆ ಗ್ಯಾಸ್ ಸಿಲಿಂಡರ್ ಹೇಗೆ ಬರುತ್ತೋ ಆಕ್ಸಿಜನ್ ಸಿಲಿಂಡರ್ ಬರುವಂಥ ಕಾಲ ದೂರ ಇಲ್ಲ ಸ್ನೇಹಿತರೆ. ಮರಗಳನ್ನ ನಾವು ಇದೇ ರೀತಿ ಕಡಿದ್ವಿ ಅಂದರೆ ದಯವಿಟ್ಟು ಮನೆಗಳ ಮುಂದೆ ಮರ ಹಾಕಿ, ಅಥವಾ ಮರ ಹಾಕಿರೋ ಕಡೆ ಹೋಗಿ ನೀರು ಹಾಕಿ. ಅವಕ್ಕೆ ನೀವೆಷ್ಟು ಗಿಡಗಳನ್ನ ಬೆಳೆಸ್ತಿರೋ ಅಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಕ್ಸಿಜನ್ನಿಂದ ಸಂತೋಷವಾಗಿರ್ತಾರೆ. ನಾವು ಗಿಡಗಳನ್ನೇ ಬೆಳೆಸೋದಿಲ್ಲ. ಅದಕ್ಕೆ ಭಾಳ ಚೆನ್ನಾಗಿ ಬರೆದಿರ್ತಾರೆ ವಕ್ರತುಂಡ ಹೋಗ್ತೀವಿ ವಿಶ್ವೇಶ್ವರ ಭಟ್ರು. ಏನು, ನಮ್ಮ ಗಾಡಿ ನಿಲ್ಸೋಕ್ಕೆ ಮರಗಳನ್ನ ಹುಡುಕಾಡ್ತೀವಿ ನಾವು. ನಮ್ಮ ಗಾಡಿ ನಿಲ್ಸೋಕ್ಕೆ ಮರಗಳನ್ನ ಹುಡುಕಾಡ್ತೀವಿ, ಆದರೆ ಮರ ನೆಡೋದಕ್ಕೆ ಹುಡುಕಾಡ್ತೀವ? ಎಲ್ಲಿ ಮರ ನೆಡಲಿ ಅಂತ ಹುಡುಕಾಡ್ತೀವ? ಯಾರು ಹುಡುಕಾಡಲ್ಲ. ಗಾಡಿ ನಿಲ್ಲಿಸಕ್ಕೆ ಮರ ಹುಡುಕೋ ನೀವು ಯಾವುದೋ ಪುಣ್ಯಾತ್ಮ ನೆಟ್ಟಂಥ ಮರದ ಕೆಳಗಡೆ ಗಾಡಿ ನಿಲ್ಲಿಸ್ತಾ ಇದ್ದೀರಾ. ಮುಂದೆ ಮತ್ತೊಬ್ಬ ಪುಣ್ಯಾತ್ಮ ಗಾಡಿ ನಿಲ್ಲಿಸಕ್ಕೆ ಹುಡುಕಾಡ್ಬೇಕಂದ್ರೆ ನೀವು ಇವತ್ತು ನಾಳೆ ಮರ ನೆಡಬೇಕು. ಆ ಕೆಲಸ ನೀವು ಮಾಡಿದ್ರೆ, ಮಳೆ ಬಂತು ಅಂದರೆ ಬೆಂಗಳೂರು ಪರಿಸ್ಥಿತಿ ನಮಗೂ ನಿಮಗೂ ಗೊತ್ತು. ಮಳೆ ಬಂದು ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿತ್ತು, ಮತ್ತೇನು ಏರು ಪ್ರದೇಶಕ್ಕೆ ನೀರು ನುಗ್ಗುತ್ತೇನ್ರಿ? ಅದು ಯಾಕೆ ತಗ್ಗಾಗಿದೆ? ಅಲ್ಲಿ ಕೆರೆನೋ ಹಳ್ಳನೋ ಇತ್ತಪ್ಪ, ನೀವಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದೀರ ಪಾಪ ಟೀ ಅಂತ ಅಲ್ಲಿಗೆ ಬರುತ್ತೆ. ಹೌದಾ? ಅದು ಎತ್ತರ ಪ್ರದೇಶ ಆಗಿದ್ರೆ ಬರ್ತಿತ್ತ? ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರ. ಅದು ತಗ್ಗು ಕೆರೆ ಎಲ್ಲ ಒತ್ತುವರಿ ಮಾಡ್ತಾ ಇದ್ದೀವಿ, ಕಾಡೆಲ್ಲ ಕಡಿದು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದೀವಿ. ಖಂಡಿತ ನನಗನ್ಸುತ್ತೆ ಇನ್ನೊಂದು 5-6 ವರ್ಷದಲ್ಲಿ ಆಕ್ಸಿಜನ್ ಕೊರತೆ ಶುರುವಾಗುತ್ತೆ. ಅದಕ್ಕೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ. ವಿದ್ಯುತ್ ಶಕ್ತಿನ ಆದಷ್ಟು ಕಡಿಮೆ ಬಳಸಿ. ಮಕ್ಕಳು ಮನೆ ಬೆಳಗುತ್ತಾರೆ, ಸುಳ್ಳಲ್ಲ ಈ ಮಾತು. ಮಕ್ಕಳು ಮನೆ ಬೆಳಗುತ್ತಾರೆ, ಏಕೆಂದರೆ ಸ್ವಿಚ್ ಆರಿಸದೆ ಹೊರಗಡೆ ಬರ್ತವೆ. ನಾವೇ ಹೋಗಿ ಸ್ವಿಚ್ ಆರಿಸ್ಬೇಕು ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ವಿದ್ಯುತ್ ಶಕ್ತಿ, ಮರ, ನೀರು ಇವನು ಉಳಿಸೋದ ಕಡೆ ಗಮನ ಕೊಟ್ಟರೆ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಸುಭಿಕ್ಷ ಆಗ್ತದೆ ಅನ್ನೋದು ನನ್ನ ವಿನಂತಿ. ನಮ್ಮ ಕಡೆ ಕಾಡು ಇಲ್ಲ, ಬರೀ ಬಿಸಿಲು. ಆದರೂ ಸೂರ್ಯನ ನೋಡ್ತಾ ನಾವು ಕಾಫಿ ಟೀ ಕುಡಿತೀವಿ, ಕುದಿಯೋ ಕಾಫಿ ಟೀ. ಗಟ್ಟಿಗರು ನಾವು, ಸೆಕೆ ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಸ್ವಲ್ಪ ಸೆಕೆಗೆ 37 ಅಂತೆ ಇವತ್ತು ಬೆಂಗಳೂರು. ನಮ್ಮಲ್ಲಿ 52 ಇರುತ್ತೆ, ಬರೀಬೇಕಾದ್ರೆ ತೋರಿಸ್ತೀವಿ. ನೀವು 52 ಟೈಮಲ್ಲಿ ಬಿಸಿ ಬಿಸಿ ಮಿರ್ಚಿ ತಿಂದು ಟೀ ಕುಡಿತೀವಿ ನಾವು ಸೂರ್ಯನ ನೋಡ್ತಾ. ನಾವೆಲ್ಲ ಸೂರ್ಯನ ಮಕ್ಕಳು, ನೀವೆಲ್ಲ ಚಂದ್ರನ ಮಕ್ಕಳು. ಹಾಗೆಲ್ಲ ದೇವರುಗಳ ಬಗ್ಗೆ ಕೂಡ ನಿಮಗೆ ತುಂಬ ಅಭಿಮಾನ. ನಮ್ಮಲ್ಲಿ ದೇವ್ರಿಗೆ ಅದರಲ್ಲ, ದೆವ್ವ ಇರಲ್ಲ. ದೆವ್ವ ಬಂತು ಅಂತ ಗೊತ್ತಾಯ್ತಾ? ಅಯ್ಯೋ ದೆವ್ವ ಹಿಡಿದೆ ಸರ್, ಇಲ್ಲ ಅಯ್ಯೋ ದೆವ್ವ ಅಂತ ಸರ್, ತಾಯ್ತಾ ಕಟ್ಸಿ ಸರ್ ಓಡಾಡ್ತೀರಿ. ನಮ್ಮಲ್ಲೆಲ್ಲ ಬೇನ್ ತೊಪ್ಪಲ ತೊಗೊಂಬಂದು 4 ಜಡಿತಾರೆ. ಅದಕ್ಕೆ ಹೊಡ್ತಾ ತಡಿಲಾರ್ದು ಅದೇ ಓಡೋಗ್ಬೇಕು ದೆವ್ವನೇ. ದೇವ್ರಂದ್ರಂತೂ ಗಾಬರಿ ಆಗಿಬಿಡ್ತೀರಿ ನೀವು. ಅಯ್ಯೋ ದೇವ್ರು ಬಂತಂತೆ, ದೇವ್ರಂತೆ ದೇವ್ರು. ನಮ್ಮಲ್ಲಿ ಹಂಗಲ್ಲ. ಇಲ್ಲಿ ಕಂಬಕ್ಕೆ ಕುಂತು ದೇವ್ರು ಹೇ ಅಂತತ್. ದೇವ್ರ ಮೈಯಲ್ಲಿ ಬಂತು ಅಂದ್ರೆ ಇದು ಲಕ್ಷಣ. ನಮ್ಮ ಕಡೆ ಹೇ ಅಂತ ಏನು ಬೇಕು ಹೇಳು, ದೇವ್ರನ್ನೇ ಏನು ಬೇಕು ಅಂತ ಕೇಳೋರು ಎಲ್ಲರೂ ನೋಡಿರ? ದೇವ್ರು ಎಲ್ಲ ಕೊಡೋನಪ್ಪ. ಆದ್ರೆ ಉತ್ತರ ಕರ್ನಾಟಕದ ಕಡೆ ದೇವ್ರಿಗೆ ಏನು ಬೇಕು ಹೇಳು, ಹೋಳಿಗೆ ಬೇಕನ ಅಂತೈತೆ. ಅದು ಕೋಳಿ ಬೇಕನು, ಮ್ಯಾಲೆ ಸರಾಯಿನೂ ಬೇಕನು. ಆಯ್ತು ಸರಾಯಿ ತರ್ತೀನಿ, ಓಲ್ಡ್ ಮಾಂಕ್ ತಂಬ ಬ್ರಾಂಡ್ ಹೇಳ್ತದ್ರಿ ಅದು ದೇವರು. ನಡೆದ ಘಟನೆ, ಸಿಟಿ ಬಸ್ಸಲ್ಲಿ ಯಾವುದೋ ಕಲಾಸಿ ಪಾಳ್ಯದ ಕಡೆ ಹೊರಟಿದ್ದೆ ಒಂದು ಸಾರಿ. ಫುಲ್ ಬಸ್ಸು, ಕಂಡಕ್ಟರ್ ಟಿಕೆಟ್ ಅಂತ ಬಂದ. ಒಬ್ಬ ಅಮ್ಮ ಕೂದಲಾಕಿ ಎದರ್ಕೊಂಡು ಕುಂಕುಮ ಅಳಸ್ಕೊಂಡು ನಿಮ್ಮ ಕಂಡಕ್ಟರ್, ಬೆಂಗಳೂರು ಕಂಡಕ್ಟರ್ ಪಾತ್ರ ಕೊಟ್ಟುಬಿಟ್ಟ. ಅಯ್ಯೋ ತಾಯಿ ಏನಾಯ್ತಮ್ಮ? ಅಣ್ಣಮ್ಮ ಬಂದಿದ್ದಾಳೆ ಮೈ ಮೇಲೆ. ಅಣ್ಣಮ್ಮ, ಅಯ್ಯೋ ಯಾಕೆ ಬಂದ್ಲಮ್ಮ? ಟಿಕೆಟ್ ಕೇಳಿದಲ್ಲ. ಟಿಕೆಟ್ ಕೇಳಿದಕ್ಕೆ ಮೈಯ ದೇವ್ರು ಸಿಟ್ಟು ಬಂತು. ಅಯ್ಯೋ ತಾಯಿ ಟಿಕೆಟ್ ಕೊಡಬೇಡ ತಾಯಿ, ನೀನು ಎಲ್ಲಿ ಇಳಿಬೇಕು ಅಲ್ಲೇ ಇಳಿಸ್ತೀನಿ, ಕಲಾಸಿ ಪಾಳ್ಯ ಕೇಳಿಸು, ನಡೀತಾಯಿ ಅಂತ ಕಳಾಸಿ ಪಾಳ್ಯಕ್ಕೆ ಹೋಗಿ ಅವಳು ಗುಡಿಸಲು ಮುಂದೇನೇ ಹೋದ. ಸ್ಟಾಪ್ ಬಿಟ್ಟು ಪುಣ್ಯಾತ್ಮ ಅಲ್ಲಿ ಇಳಿದ ಮೇಲೆ, ತಾಯಿ ಕಾಪಾಡ್ತಾಯಿ, ನಮ್ಮ ಓಣಿಲಿ ಅನ್ನಮ್ಮನ ಕೂಡಿಸ್ತೀನಿ ತಾಯಿ ಅಂತೇಳಿ ಅವತ್ತಿನ ಕಲೆಕ್ಷನ್ ಎಲ್ಲ ಅವಳು ಸೆರಗಲ್ಲಿ ಹಾಕಿದೀನಿ ರೀ. ಆ ದೇವ್ರು ಎಲ್ಲ ನೋಡಿ, ಈ ನೋಟ್ ನಡೆಯಲ್ಲ ಬೇರೆ ಕೊಡೋ, ಇದಕ್ಕೆ ಎಣ್ಣೆ ಹತ್ತಿದೆ ಬೇರೆ ಕೊಡು. ಯಾಕೆ ದೇವರೆಲ್ಲ ಎಲ್ಲ ಗೊತ್ತಾಗುತ್ತೆ. ಅವನು ಜೇಬಲ್ಲಿರೋದೆಲ್ಲ ತೆಗೆದು ಕೊಟ್ಟು ನಮಸ್ಕಾರ ಮಾಡಿ ಕಾಪಾಡ್ತಾಯಿ ಅಂತ ಬಸ್ ಬಿಟ್ಕೊಂಬಂದ. ನಾನಂದು ಏನು ಹುಚ್ಚಿದ್ದ ನೀವ, ದೇವ್ರಂದ್ಗಳು ನಂಬಿಟ್ನಲ್ಲ, ಭಾಳ ತಪ್ಪು ಮಾಡಿದೆ ಇವನು ಅಂತ ಅಂದ್ಕೊಂಡೆ ನಾನು. ಆ ಬಸ್ಸಲ್ಲಿ ನಮ್ಮದು ಹುಬ್ಬಳ್ಳಿ ಮುದುಕಿ ಐತ್ರಿ ಒಂದು. ಆ ಮುದುಕಿ ನೋಡ್ಕೊಂಬಿಡ್ತಿದ್ರು. ಈ ಮೈಯಾಗ ದೇವರು ಬಂದ್ರೆ ಕಂಡಕ್ಟರ್ ಟಿಕೆಟ್ ಕೇಳಂಗಿಲ್ಲ.
ರೊಕ್ಕ ಮತ್ತೆ ಕಲೆಕ್ಷನ್ ಆದದ್ದು ಕೊಡ್ತಾನೆ ಬಾ ಅಂತೇಳಿ ಹುಬ್ಬಳ್ಳಿಗೆ ಬಂತು. ಅಲ್ಲೇ ಸೌದತ್ತಿ ಎಲ್ಲಮ್ಮ ಜಾತ್ರೆ ನಡೆದೈತಿ ರೀ ಸೌದತ್ತಿಯಾಗ. ಹುಬ್ಬಳ್ಳಿಯಿಂದ ಎಲ್ಲ ಬಸ್ ಫುಲ್ ಹೋಗಕತ್ತಾವ. ಅಂಥದ್ದು ಬಸ್ಸಿನಾಗ ಹತ್ತಿ ಕುಂತು ಬಿಡ್ತೇವೆ. ಕಂಡಕ್ಟರ್ ಟಿಕೆಟ್ ಅದು ಬಂದ ನೆನಪಾಗ್ಬಿಡ್ತು ಬೆಂಗಳೂರು. ಕೂದಲ ಕೆದರಿಕೊಂಡಿತ್ತು, ಸೆರಗ್ ಹೋಗಿತ್ತು, ಕುಂಕುಮ ಅಳಿಸ್ತು. ನಮ್ಮ ಕಂಡಕ್ಟರ್ ನಿಮ್ಮ ಕಂಡಕ್ಟರ್ ಅನ್ಸಂಗಿಲ್ಲ ರೀ. ಏನಾಯ್ತು ನನಗೆ ಪಿಟ್ಸ್ ಬಂತಾನೆ ಅಂದ. ಎಲ್ಲಮ್ಮ ಅಂದಳ ಮೈಯಾಗ. ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಎದಕ್ಕೆ ಟಿಕೆಟ್ ಕೇಳಿದಲ್ಲ, ಅದಕ್ಕೆ 2 ಟಿಕೆಟ್ ತಗೋ ನೀನು ಅಂದವ. ಯಾಕೆ ನಿಂದೊಂದು ಎಲ್ಲ ಮುಂದೊಂದು. ಮೊದಲೇ ಜಾತ್ರೆ ರಶ್ ಐತೆ ಬಸ್ಸು, ಒಬ್ಬರಿಗೆ ಸೀಟಿಲ್ಲ ಅಂತಾರೆ. ಆಕಿನ ಮೈ ಮ್ಯಾಗ ಕರ್ಕೊಂಡು ಅಪ್ಪ ಬೇಡ ಅಪ್ಪ ಒಂದ ಕೊಡ ಸಾಕಂದ. ಮತ್ತು ಎಲ್ಲಮ್ಮ ಕಿಟಕಿಯಾಗ ಇಳಿಸಿಬಿಟ್ಟು ಆಕಿನ. ಎಷ್ಟು ವ್ಯತ್ಯಾಸ ನಿಮಗೂ ನಮಗೂ. ಆ ಮುದುಕಿ ಗಾಬರಿಯಾಗಿ ಎಲ್ಲರೂ ಇಳಿದೋಗುತ್ತದೆ. ಅಯ್ಯಪ್ಪ ಬೆಂಗಳೂರಾಗ ಕಂಡಕ್ಟರ್ ಏತ್ಕೊಂಬಿಟ್ಟ. ಬರೀ ರೊಕ್ಕಲ್ಲ, ಬ್ಯಾಗ್ನಾಗೇನು ಸಹಿತ ರೊಕ್ಕ ಕೊಟ್ಟ. ನೀನ್ಯಾಕೆ ಅಯ್ಯಪ್ಪ ಹೆದರ್ಲಿಲ್ಲ ಅಂತ ಕೇಳಿದ್. ಅದಕ್ಕೆ ಏನನ್ಬೇಕು, ಹುಚ್ಚಿ ಕಾಯಕವೇ ಕೈಲಾಸ. ಬಸವಣ್ಣವ್ರು ನಾಡು ನಮ್ಮದು ದುಡ್ಡು ತಿನ್ಬೇಕು. ನಿನಗೇನು ದೇವ್ರಂದ್ರೆ ಭಯನಿಲ್ಲ. ಭಯ ಅಲ್ಲ, ಭಕ್ತಿ ಐತಿ ನಂತಲೇ. ನನಗೂ ನೌಕರಿಲ್ದಾಗ ನನ್ನ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ. ಎಷ್ಟು ವ್ಯತ್ಯಾಸ ಸ್ನೇಹಿತರೆ. ಅದಕ್ಕೆ ಜೀವನದಲ್ಲಿ ಧೈರ್ಯವನ್ನು ಕಲಿಬೇಕು. ಭಕ್ತಿ ಇರಲಿ ಬಿಡರಂಗಿಲ್ಲ, ಆದರೆ ಅದು ಭಯದಿಂದ ಕೂಡಿರ್ತಕ್ಕಂಥ ಭಕ್ತಿ ಆಗಬಾರ್ದು, ನಿಜವಾದಂಥ ಭಕ್ತಿ ಆಗಬೇಕು. ಶಿವ, ಬ್ರಹ್ಮ, ವಿಷ್ಣು, ಪರಮೇಶ್ವರಿ ಏನು ದೇವರು ಎಲ್ಲರನ್ನೂ ಭಕ್ತಿ ಮಾಡಿರಿ, ಆದರೆ ಭಯದಿಂದಲ್ಲ. ಅದೊಂದು ಶಕ್ತಿ ಇದೆ ಅಂತ ಪೂಜಿಸ್ರಿ. ಎಲ್ಲ ದೇವರು ಒಂದಾಗ್ತಾವೆ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಪೀರ್ಲ ಹಬ್ಬನೂ ಹಾಗೆ ಮಾಡ್ತೀವಿ, ಇರ್ಬದ್ದೇವ್ರ ಹಬ್ಬ ಮಾಡ್ತೀವಿ, ಗಣೇಶ ಹಾಗೆ ಮಾಡ್ತೀವಿ. ಎಲ್ಲ ಮತ ಬಾಂಧವರು ಬರಿತೀವಿ. ಜಾತಿ ಭೇದಗಳಿಲ್ಲ. ಈ ಸಿಟಿಯಾಗೆ ಜಾತಿ ಭೇದಗಳು. ನಮ್ಮಲ್ಲಿ 3 ಜನ ಮಾತಾಡ್ತಾ ಕೂತಿದ್ರು. ಇದಕ್ಕಿದ್ದಂತೆ ಒಬ್ಬ ಲಿಂಗಾಯತರ ವೇದ ನಿಂತ ಒಗ್ಗಟ್ಟು ಅಂದ್ರೆ ನಮ್ದಮ್ಮ, ಒಗ್ಗಟ್ಟು ಅಂದ್ರೆ ನಮ್ಮದೇ. ಲಿಂಗಾಯತ ಒಗ್ಗಟ್ಟು ಮುಂದೆ ಯಾರು ಒಗ್ಗಟ್ಟು ಇಲ್ಲ. ಹೆಂಗ ಎಲ್ಲ ಸಂಸ್ಥೆಗಳು ನಮ್ಮೇ. ವೀರಶೈವ ಮಠಾಧೀಶರುಗಳು, KLE, TME ಎಲ್ಲ ಸಂಸ್ಥೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲ ನಮ್ಮದೇ. ಹೌದಾ? ಅಷ್ಟೇ ಯಾಕೆ ನನ್ನ ಹೆಸರಿನಾಗ 101 ಮಂದಿ ಅದಾರ ಅಂದ. ಹೆಸರಿನಾಗ 101 ಮಂದಿ ಅದಾರ. ಏನಿಲ್ಲ ನಿನ್ನ ಹೆಸರು? ನೂರೊಂದಯ್ಯ ಸ್ವಾಮಿ. ನಮ್ಮಲ್ಲಿ ನೂರೊಂದಯ್ಯ ಸ್ವಾಮಿ ಅಂತ ಹೆಸರು ಇರ್ತಾರೆ ಲಿಂಗಾಯತರು. ಬಗಲಾಗ ಮುಸ್ಲಿಂ ನಿಂತಿದ್ದ. ನಮ್ಮದಕ್ಕೆ ಹೆಸರಿನಾಗ 100 ಜನ ಇದ್ದಾರೆ ಸರ್. ನಿನ್ನ ಹೆಸರೇನಲ್ಲೇ? 100 ಭಾಷಾ, 100 ಜಿಲಾನಿ, 100 ಖಾನ್, 100 ಗಫೂರ್, 100 ಅಹ್ಮದ್. ಹೌದಲ್ಲ, ಇಬ್ಬರು ಸೇರಿ ಬ್ರಾಹ್ಮಣರ ಓಣೆಗೆ ಹೋದ್ರು. ಒಗ್ಗಟ್ಟು ಬ್ರಾಹ್ಮಣರ ಹತ್ರ ಇರಂಗಿಲ್ಲಲೇ, ಮುಗಿತವ್ರದ್ದು. ಒಗ್ಗಟ್ಟು ಕೇಳಬೇಡ ಬ್ರಾಹ್ಮಣರ ಹತ್ರ. ಯಾರೋ ಅವ್ರು ಹಿಂದಿಲ್ಲ, ಒಬ್ಬಂಟಿಗೆ ಬಾವು. ಇಬ್ಬರು ಬ್ರಾಹ್ಮಣರೊಳಗೆ ಹೋದ್ರು. ಒಬ್ಬ ಬ್ರಾಹ್ಮಣ ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರಿಸುವಂತ ಕುಂತಿದ್ದ. ಬ್ರಾಹ್ಮಣರು ನಿಜವಾಗಿ ಸ್ವಾಭಿಮಾನಿಗಳು ಸ್ನೇಹಿತರೆ. ಅವ್ರು ಬೆನ್ನು ಕೆರೆಯೋದಕ್ಕೆ ಹೆಂಡ್ತಿನ ಕೂಡ ಕರೆಯಂಗಿಲ್ಲ. ಅದಕ್ಕೆ ನಮಗೆ ಮುಂಜಿ ಉಪನಯನ ಅಂತ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಬೆನ್ನು ಕೆರೆತ ಇತ್ತು ಅಂದರೆ ಜನಿವಾರ ಹಾಕ್ಕೋಬೋದು. ಅದು ಬೆನ್ನು ಕೆರೆಯೋದಕ್ಕೆ ಒಳ್ಳೆ ಸಾಧನ. ಸೋಪ್ ಹಾಕಿ 2 ಸಾರಿ ಹಿಂಗೆ ಅಂದ್ಬಿಟ್ರೆ ಬೆನ್ನು ಕ್ಲೀನು, ಜನಿವಾರನೂ ಕ್ಲೀನು. ಯಾರಾದರೂ ಬೆನ್ನು ಕೆರೆತಾರೋರು ಯಾರಾದರೂ ಹಾಕಳ್ರಿ, ಬ್ರಾಹ್ಮಣರೇ ಅಂತಿಲ್ಲ. ಹೋಗಿ ಕೇಳಿದ್ರಿ, ಏನು ರೀ ನಿಮ್ಮಲ್ಲಿ ಒಗ್ಗಟ್ಟೇ ಇಲ್ಲ ಯಾಕೆ? ನೋಡಿ, ನೂರೊಂದಯ್ಯ ಸ್ವಾಮಿ ಹೆಸರಲ್ಲಿ 101 ಜನ, ಇವ್ನು 100 ಭಾಷಾ. ನಿಮ್ಮ ಹೆಸರೇನು ರೀ? ಅನಂತಕೋಟಿ ಪದ್ಮನಾಭಾಚಾರ್ಯ. ಆವಾಗ ಬೀಚಿ ಕೊನೆಗೆ ಬರೀತಾರೆ, ನೂರೊಂದಯ್ಯ ಸ್ವಾಮಿಯ ಒಗ್ಗಟ್ಟು, 100 ಭಾಷಾನ ದೈಹಿಕ ಬಲ, ಅನಂತಕೋಟಿ ಪದ್ಮನಾಭಾಚಾರ್ಯ ಬುದ್ಧಿ, ಈ 3 ಸೇರಿದರೆ ಸಮಾಜವನ್ನು ಅದ್ಭುತವಾಗಿ ನಾವು ಕಟ್ಟಬಹುದು. ಎಂಥ ಅದ್ಭುತವಾದಂಥ ಮಾತು ಸ್ನೇಹಿತರೆ. ಹೆಣ್ಣುಮಕ್ಕಳಿಗೆ ಸೌಂದರ್ಯ ಹೊರಗಡೆ ಕಾಸ್ಮೆಟಿಕ್ಸ್ನಿಂದ ಬರೋಂಗಿಲ್ಲ. ಮನಸ್ಸು ಸ್ವಚ್ಛಾಗಿತ್ತು, ಚೆನ್ನಾಗಿ ಮಾತಾಡ್ತಿದ್ರು, ಹೃದಯ ಶುದ್ಧ ಇತ್ತು, ಮುಖಕ್ಕೆ ತೇಜಸ್ಸು ಬರ್ತದೆ. ಅಡ್ವರ್ಟೈಸ್ಮೆಂಟ್ಗಳು ನೋಡೆಂದಂತೂ ಎಂದೂ ಹಲ್ಲು ತಿಕ್ಕಬಾರ್ದು, ಮುಖ ತೊಳಿಬಾರ್ದು. ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ ನೀವು? ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಅಡುಗೆ ಮನೆಯಾಗ ಇರ್ತದ್ರಪ್ಪ ಉಪ್ಪು, ಪೇಸ್ಟ್ನಾಗ ಹೆಂಗೆ ಬರ್ತದೆ? ಈಗ ಅದು ಹೋತ್ರಿ. ಈಗ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯೇ? ನಿಮ್ಮ ಪೇಸ್ಟ್ನಲ್ಲಿ ಏಲಕ್ಕಿ ಇದೆಯೇ? ನಮ್ಮ ಕಡೆ ಹೊಸ ಪೇಸ್ಟ್ ಬಂದವ್ರಿ. ನಿಮ್ಮ ಪೇಸ್ಟಲ್ಲಿ ಖಾರ ಪುಡಿ ಇದೆಯೇ ಅಂತ ಕೇಳೋದಕ್ಕತ್ತಾರ ಉತ್ತರ ಕಡೆ. ನಿಮ್ಮ ಪೇಸ್ಟಲ್ಲಿ ಗುರಳ್ ಪುಡಿ ಇದೆಯೇ? ಚಟ್ನಿ ಪುಡಿ ಇದೆಯೇ? ರಾಗಿ ಹಿಟ್ಟಿದೆ? ಮುಂದೆ ಬಂದರೂ ಬಂದ್ವೆ. ಹಲ್ಲು ತಿಕ್ಕಿದ್ರೆ ಹೊಟ್ಟೆ ತುಂಬ ಬಿಡ್ತದೆ ಅಂತೇಳಿ ರಾಗಿ ಹಿಟ್ಟಿನ ಪೇಸ್ಟ್. ಇದನ್ನು ಹಲ್ಲು ತಿಕ್ಕರಿಂದ ಹೊಟ್ಟೆ ತುಂಬ ಹೋಗ್ತದೆ. ಈ ಥರ ಪೇಸ್ಟ್ಗಳು ಕೊನೆಗೆ ಎಲ್ಲಿಗೆ ಬರ್ತದೆ ಗೊತ್ತಾ? ನಿಮ್ಮ ಬಾಯಲ್ಲಿ ಹಲ್ಲಿದೆಯೇ ಅಂತ ಕೇಳ್ತಾರೆ. ಅವಾಗ ಹಲ್ಲೇ ಇರಂಗಿಲ್ಲ ನಿಮ್ಮ ಬಾಯಾಗ. ಇವು ಮಧ್ಯಾಹ್ನಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾವೆ, ನೋಡ್ಬೇಕ್ರಿ ನೀವು. ಮಧ್ಯಾಹ್ನ ಊಟಕ್ಕೆ ಕುಂತಿರ್ತೀವಿ, ಬೆಳೆ ಅನ್ನ, ತುಪ್ಪ, ಬಿಳಿಜೋಳದ ರೊಟ್ಟಿ, ಇನ್ನೇನು ಊಟ ಮಾಡಬೇಕು. ಬಾ ಬನ್ನಿ ಅಬ್ಬಾಸ್ ಬನ್ನಿ, ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೆ ಇದೆಯೇ? ಎಂಥ ಟೈಮ್ನಾಗ ಬರ್ತಾನೆ ರೀ ಪುಣ್ಯಾತ್ಮ ಅಬ್ಬಾಸ್. ಭೂತ ಕರಡಿ ಹಾಕಿ ಹಳದಿ ಕಲೆ ತೋರಿಸ್ತಾನೆ ರೀ. ಅನ್ನವೇ ಹಳದಿಯಾಗಿ ಕಾಣ್ತದೆ ನಮ್ಮ. ಇನ್ನೊಂದು ವಿದ್ಯಾಬಾಲನ ಅಡ್ವರ್ಟೈಸ್ಮೆಂಟು. ಏನದು? ನಿಮ್ಮ ಮಗಳು ಬಯಲು ಶೌಚ ಮಾಡಿದರೆ ಆ ಶೌಚದ ಮಲದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ. ಆ ನೊಣಗಳು ಮಲದಿಂದ ನೇರವಾಗಿ ಬಂದು ನಿಮ್ಮ ಅನ್ನದ ಮೇಲೆ ಅಬ್ಬಾಬಾಬಾ ವರ್ಣನೆ ಕೇಳಿ ಅಪ್ಪೋ, ಅದ್ಭುತವಾದಂಥ ಅಡ್ವರ್ಟೈಸ್ಮೆಂಟ್ಗಳು. ಮಕ್ಕಳು ಬೆಳೆಸೋದಂತೂ ಇನ್ನೂ ಅದ್ಭುತ. ತೊಳಿಬೇಕು 10 ಟೈಮ್ಸ್ ಕೈ ತೊಳಿಬೇಕು. ಬಂಟಿ ನೀನು ಸ್ಲೋನಾ ಲೈಫ್ ಬಾಯ್ ಪ್ಲಸ್ ಹಾರ್ಲಿಕ್ಸ್ ಕೋಂಪ್ಲಾನ್. ನಾವೆಲ್ಲ ನಮ್ಮ ಊರುಗಳಾಗ ನಿಮ್ಮ ಹೆಸರಲ್ಲಿ ನಾನು ಚನ್ನಬಸಪ್ಪನ ಮಗರೇ, ನಾನು ಗುರುಬಸಪ್ಪನ ಮಗರೇ ಅಂತವ. ಇಲ್ಲಿ ಬೆಂಗಳೂರಾಗ ಹುಡ್ರು, ಹೂ ಆರ್ ಯು? ಐ ಆಮ್ ಎ ಕಾಂಪ್ಲಾನ್ ಬಾಯ್.
ಐ ಎಮ್ ಎ ಕಾಂಪ್ಲಾನ್ ಗರ್ಲ್. ಅವರ ಪೊಯ್ಕಂತ ತನ್ನ ಬಾಗಿಲಿಂದ ನಿಂತ್ಕೊಂಡು ಅಯ್ಯೋ ನಾನು ಇವ್ರು ಹುಟ್ಟಿಸಿದ್ವಿ ಕಾಂಪ್ಲಾನ್ ಬಾಯ್ ಅಂತ. ಅದಕ್ಕೆ ಮಕ್ಕಳಿಗೆ ಸ್ನೇಹಿತರೆ ದಯವಿಟ್ಟು ರಫ್ ಆ್ಯಂಡ್ ಟಫ್ ಆಗಿ ಬಳಸ್ರಿ. ಮಕ್ಕಳು ಎಲ್ಲಾದ್ರೂ ಆಡೋದಕ್ಕೆ ಹೋಗ್ತಾರೆ, ಹೋಗ್ಕಂದ ಆಡಿ ಬಾ, ಫ್ರೆಂಡ್ಸ್ ಮಾಡ್ಕೋ, 4 ಜನರ ಜೊತೆ ಸಹಾಯ ಮಾಡು, ಓಣಿಲಿ ಎಲ್ರಿಗೂ ಬೇಕಾದ್ರೂ. ಈ ರ್ಯಾಂಕ್ ಬರೋ ಹುಡುಗರು ಹೆಸರು ವರ್ಷಕ್ಕೆ ಒಂದೇ ಸಾರಿ ಪೇಪರ್ನಾಗ ಬರ್ತದೆ ಸ್ನೇಹಿತರೆ. ಆದರೆ ಸಮಾಜಕ್ಕೆ ನಮ್ಮ ಗಲ್ಲಿಗೆ ಉಪಯೋಗ ಆಗ್ತಕ್ಕಂಥ ಹುಡುಗನ ಹೆಸರು ದಿನಾ ಜನರ ಬಾಯಲ್ಲಿರ್ತದೆ. ವರ್ಷಕ್ಕೆ ಒಂದು ಸಾರಿ ಪೇಪರಲ್ಲಿ ಬರೋದಕ್ಕಿಂತ ದಿನನಿತ್ಯ ಜನರ ಬಾಯಲ್ಲಿ ಹೆಸರು ಬರುವಂತಾಗಬೇಕು. ಅದು ನಿಜವಾದಂಥ ಜೀವನ. ಅದಕ್ಕೆ ಮಕ್ಕಳು ರ್ಯಾಂಕ್ ಬರದೇ ಇದ್ದರೂ ಚಿಂತೆ ಇಲ್ಲ, 4 ಜನರಿಗೆ ಉಪಯೋಗ ಆಗುವಂತೆ ಬಾಳುವಂಥ ಶಿಕ್ಷಣನ ಮಕ್ಕಳಿಗೆ ಕೊಡ್ರಿ, ಮಾರಲ್ ಎಜುಕೇಷನ್ ಕೊಡ್ರಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ರಿ, ಧೈರ್ಯ ತುಂಬ್ರಿ. ನೀವೇ ಅಲ್ಲಿ ಹೋಗ್ಬೇಡಪ್ಪ, ಕತ್ಲಿದೆ, ಬಿಸಿಲಿದೆ, ಮೋಡ ಆಗಿದೆ, ಮಳೆ ಬರೋ ಹಾಗಾಗಿದೆ. ನಮ್ಮಲ್ಲಿ ಜಗಳ ಆತಂದ್ರೆ ಹುಡ್ರು ಮನೆಗಿರೋ ಹೊರಗೆ ಹೋಗಿಬಿಡ್ತಾವ್ರೆ. ಇಲ್ಲಿ ಹೊರಗಿರೋ ಮನೆಗೆ ಹೊಡೆದು ಬಂದ್ಬಿಡ್ತಾವೆ. ಯಾರಿಗೆ ಜಗಳ ಮೆಜೆಸ್ಟಿಕ್ನ ಗಲಾಟೆ ಆಯ್ತು ಅಂದ್ರೆ ಮುಗಿದೋತ್ ನಿಮ್ಮಲ್ಲಿ ಅಯ್ಯೋ ಗಲಾಟೆ ಆಗ್ತಾ ಇದೆ, ಮಚ್ಚು ಲಾಂಗು ಹಾರಾಡುತ್ತೋ ಏನು ಗೊತ್ತಾ, ಒಂದು ಹನಿ ಹಳಿ ಬೀಳ್ಬೇಕ್ರಿ ನಿಮ್ಮ ಕೈ ಮೇಲೆ. ಇಲ್ಲಿ ಅಯ್ಯೋ ಮಳೆ ಬರೋ ಹಾಗಾಗಿದೆ ಕಣ್ರಿ, ನಡೀರಿ ಮನೆಗೆ ಹೋಗೋಣ, ಸುನಾಮಿ ಆಗುತ್ತೋ ಏನು. ಸಮುದ್ರನೇ ಇಲ್ಲ ನಿಮ್ಮ ಬೆಂಗಳೂರಾಗ, ಸುನಾಮಿಯಲ್ಲಿ ಆಗ್ತದೆ ರೀ. ಆದರೂ ಗಾಬರಿ. ಮಕ್ಕಳು ಓಡಿ ಬಂದು ತಾಯಿ ನಮಸ್ಕಾರ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನನಗೆ ಆಶೀರ್ವಾದ ಮಾಡು, ಮೆಲ್ಲಗೆ ಓಡಪ್ಪ. ಹಾಂ, ಮೆಲ್ಲಗೋಡಿದ ಎಲ್ಲರೂ ಮಕ್ಕಳು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾವೇನ್ರಿ. ಹಾಂ, ಸ್ವಿಮ್ಮಿಂಗ್ ಪೂಲ್ ನಮ್ಗೆ ಯಾರು ಕಲಿಸಿದ್ರೋ ಗೊತ್ತಿಲ್ಲ, ಹಳ್ಳೀಲಿ ಸುಮ್ಮನೆ ನೋಡ್ತಾ ಕೂತಿದ್ವಿ, ಪೆಕ್ಕಂತ ಒದ್ಬಿಟ್ಟ ಯಾವನೋ, ಬಾವ್ಯಾವ ದುಡುಮ್ ಅಂತ ಬಿದ್ದುಬಿಟ್ವಿ, ಕೈಕಾಲು ಬಡಿದ್ರು, ಅಯ್ಯೋ ಪ್ರಾಣೇಶ್ ಈಸ್ ಬರ್ಲಂತ ಮೇಲೆ ಯಾವನೋ ಡಮ್ ಅಂತ ಹಾರಿದ, ಜೂಟನೋ ಜನಿವಾರನೋ ಚಡ್ಡಿ ಹಿಡಿದು ಕೈಕಾಲು ಬಡಿ ಅಂತ ಅವನೇ ಕಲಿಸ್ಬಿಟ್ಟ. ಕೋಚ್ ಯಾರು ಗೊತ್ತೇ ಇಲ್ಲ, ಪುಣ್ಯಾತ್ಮ ಎಲ್ಲಿದ್ದಾನು. ಇಲ್ಲಿ ನಿಮ್ಮ ಮಗುಗೆ ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಕಲಿಸಬೇಕೇ, ಕಾಂಟ್ಯಾಕ್ಟ್ ದಿಸ್ ನಂಬರ್. ತಾಯಿ ಮಗುನ ಕರ್ಕೊಂಡು ಹೋಗಿ ನೋಡ್ತಾಳೆ, ಫಾರ್ಮ್ ತುಂಬಿ ಮೊದಲು, ಇವು ನಿಮ್ಮದೇ ಮಗುನ, ಗ್ಯಾರಂಟಿನಾ ಎಲ್ಲ ಇವು ಫಾದರ್ ನೇಮ್ ಎಲ್ಲ ತುಂಬಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾರೆ. ಅವಳಿಗೆ ನೋಡ್ತಾಳೆ, ಅಯ್ಯೋ ಕೋಲ್ಡ್ ಇದೆ ವಾಟ್ರು, ಮತ್ತು ವಾಟ್ರ್ ಕೋಲ್ಡ್ ಇರುತ್ತೆ ಮೇಡಮ್, ಹಾಟ್ ವಾಟ್ರಲ್ಲಿ ಈಜ್ ಕಲಿಸಲ್ವ ನೀವು? ಇಲ್ಲ ಮೇಡಮ್ ಕೋಲ್ಡ್ ವಾಟ್ರೇ. ಅಯ್ಯೋ ನಮ್ಮ ಮಗು ಕೋಲ್ಡ್ ಆಗಲ್ಲ. ಇಲ್ಲ ಮೇಡಮ್ ಕೋಲ್ಡಲ್ಲೇ ಕಲಿಬೇಕು, ಹಾಟ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮೇಡಮ್. ನೀವು ಉತ್ತರ ಕನ್ನಡದ ಕಡೆ ಹೋದರೆ ಅಲ್ಲಿ ಬಾವಿಗೆ ಬಿಸಿಲಿಗೆ ನೀರು ಕಾದಿರ್ತಾವ್ರಿ, ಅದ್ರಾಗ ಮಾಡಬಹುದು. ಡೈರೆಕ್ಟ್ ನೀರಿಗೆ ಮಗುನ ಬಿಟ್ಬಿಡ್ತೀರಾ? ಹೌದು ಮೇಡಮ್ ಡೈರೆಕ್ಟು. ಸ್ವಲ್ಪ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ 1 ವೀಕ್ ಆದಮೇಲೆ ಬಿಡಲ್ವಾ? ಮನೇಲಿ ಯಾಕೆ ಕಲಿಸೋದು ಮೇಡಮ್? ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಬೆಡ್ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟರೆ ಬಿಡ್ಬೋದು ಮೇಡಮ್, ಮೇಲೆ ಬರಲ್ಲ ಅವನು. ಈ ಥರದ ಭಯಗಳು ಬೇಡ. ಮಕ್ಕಳನ್ನ ಹೊರಗಡೆ ಕಳಿಸಿ. ಮರ ಹತ್ತೋದು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ, ಆಟ ಆಡೋದು ಗೊತ್ತಿಲ್ಲ. ಕಬಡ್ಡಿ ಅಂತೂ ಇಲ್ಲವೇ ಇಲ್ಲ ನಿಮ್ಮ ಬೆಂಗಳೂರಿನಲ್ಲಿ, ಗ್ರೌಂಡೇ ಇಲ್ಲ ಕಬಡ್ಡಿ ಆಡೋದಕ್ಕೆ. ಬುಗುರಿ ಆಡ್ಸೋಕ್ಕೆ ಬರಲ್ಲ ಎಷ್ಟೋ ಮಕ್ಕಳಿಗೆ. ಒಬ್ಬ ತಾಯಿನ ಕೇಳಿಬಿಟ್ಟೆ, ನಿಮ್ಮ ಮಗುಗೆ ಬುಗುರಿ ಆಡ್ಸೋಕ್ಕೆ ಬರುತ್ತಾ ಮೇಡಮ್ ಅಂದೆ. ಬುಗುರಿನಾ ಹಾಗಂದ್ರೆ ಅಂತಂದ್ಲು. ಅಯ್ಯೋಯ್ಯವ್ವ ನಿನಗೆ ಗೊತ್ತಿಲ್ಲ ನನ್ನ. ಅದೇ ಬುಗುರಿ ಮೇಡಮ್ ಇರುತ್ತೆ, ಆಣೆ ಹೊಡೆದಿರ್ತಾರೆ, ಗಿರ್ರ ತಿರುಗಿಸ್ತಾರೆ. ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ವಿಷ್ಣುವರ್ಧನ್ ಅವ್ರ ಸಿನಿಮಾ ಸರ್, ಚೆನ್ನಾಗಿದೆ ಸರ್. ಸಿನಿಮಾ ಅಲ್ಲಮ್ಮ, ಅದರಲ್ಲಿ ಬುಗುರಿ ಆಡಿಸ್ತಾರಲ್ಲ. ಹೌದಾ ಸರ್, ನಾನು ಬುಗುರಿ ನೋಡಿದೆ ಸರ್, ಬರೀ ಹಾಡು ಕೇಳಿದ್ದೀನಿ ಸರ್. ರವಿಚಂದ್ರನ್ ಪಿಕ್ಚರ್ ನೋಡಿದ್ಯಮ್ಮ? ನೋಡಿದ್ದೀನಿ ಸರ್. ಅದರಲ್ಲಿ ಹೀರೋಯಿನ್ ಬೆನ್ನ ಮೇಲೆ ಹೊಟ್ಟೆ ಮೇಲೆಲ್ಲ ಆಡಿಸ್ತಾರಲ್ಲ ಸರ್. ಅದಾ ಸರ್, ಚೆನ್ನಾಗಿರುತ್ತೆ ಸರ್. ಅದೇ ಅಮ್ಮ, ಆಯಿತು ಸರ್, ಕಲಿಸ್ಬೇಕು ಅಂತ ಮಾಡಿದೀವಿ ಸರ್, ಚೆನ್ನಾಗಿರುತ್ತೆ ಸರ್. ಸರ್ ಕಲಿಸ್ಬೇಕು ಅಂತ ಮಾಡಿದ್ವಿ, ಕೋಚ್ ಯಾರು ಸರ್ ಅದಕ್ಕೆ? ಬುಗುರಿ ಆಡಿಸೋದಕ್ಕೆ ಎಲ್ಲಿ ಕೋಚ್ ಸಿಗ್ತಾರೆ? ನಾನು ಅಂದೆ ಸಚಿನ್ ತೆಂಡೂಲ್ಕರ್ ಖಾಲಿ ಅದ, ನನಗೆ ಕೇಳ್ತೀನಿ ರೀ, ಆತ ಕಲಿಸ್ತಾನೆ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಬುಕ್ ವರ್ಮ್ ಮಾಡಬೇಡಿ, ರ್ಯಾಂಕ್ ಹುಳುಗಳನ್ನು ಮಾಡಬೇಡಿ. ಓದಲಿ ಮಕ್ಕಳು, ರ್ಯಾಂಕ್ ಬರಲಿ, ಜೊತೆಗೆ ಸಮಾಜ, ಸಾಹಿತ್ಯ, ಕಾವ್ಯ, ದೇವರು, ಭಕ್ತಿ, ಧರ್ಮ ಇವುಗಳೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರೆ ಅದ್ಭುತವಾದಂಥ ಮಕ್ಕಳಾಗ್ತಾರೆ. ಅಂಥ ಮಕ್ಕಳೇ ದೇಶವನ್ನು ಕಟ್ಟುತ್ತಾರೆ, ದೇಶವನ್ನು ಆಳ್ತಾರೆ. ನಮ್ಮ ರ್ಯಾಂಕ್ ಬಂದ ಮಕ್ಕಳು, ಮಾರ್ಕ್ಸ್ ಜಾಸ್ತಿ ತೊಗೊಂಡು ಮಕ್ಕಳು, ಗೋಲ್ಡ್ ಮೆಡಲಿಸ್ಟ್ ಮಕ್ಕಳು ಮತ್ತು ಇಂಗ್ಲೆಂಡ್ ಅಮೇರಿಕಾಗಳಿಗೆ ಹೋಗಿ ಅಲ್ಲೇ ಸಾಫ್ಟ್ವೇರ್ಗಳಾಗ್ತಾರೆ ಹೊರತು ಈ ದೇಶಕ್ಕೆ ಉಪಯೋಗ ಆಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಇಲ್ಲಿನ ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಿಸ್ರಿ. ಆ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಕಲಿತಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಎಲ್ಲ ಕಳೆಗಳಲ್ಲೂ ಮುಂದುವರಿತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ.